ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್. ನಾನು ನಿಮ್ಮನೆ ಮಗಳು ರಜನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ಇವತ್ತು ನಮ್ಮ ಜೊತೆ ಶೆಫ್ ಇದ್ದಾರೆ, ಆದರೆ ನವೀನ್ ಅಲ್ಲ. ಈಗಿರೋ ಶೆಫ್ಗೆ ಶೆಫ್ ಕೋಟ್ ಇಲ್ಲ. ಯಾರು ಇವರು? ಕನ್ಫ್ಯೂಸ್ ಆಗ್ತಿದ್ಯಾ? ಎಸ್, ನಮ್ಮ ಜೊತೆ ಇದ್ದಾರೆ ಶೆಫ್ ದೀಪಕ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ದೀಪಕ್. ಹಲೋ, ಹಾಯ್ ರಜನಿ. ಹೌ ಆರ್ ಯು? ಎಸ್ ಫೈನ್, ನೀವು ಹೇಗಿದ್ದೀರಾ? ಸೂಪರ್. ಅಲ್ಲ, ಶೆಫ್ಗಳೆಲ್ಲ ನುಣ್ಣಗೆ ದಾಡಿ ಹಿಡಿಯೆಲ್ಲ ಬೋಳ್ಸ್ಕೊಂಡು ನೀಟ್ ಕಟಿಂಗ್ ಇರುತ್ತೆ. ಯಾಕೆ ನೀವು ಈ ತರ ಎಲ್ಲರೂ ಒಂದೇ ತರ ಟ್ರೆಂಡಿ ಶೆಫ್ ಆಗ್ಬಿಟ್ಟಿದ್ದೀರಾ? ಇವಾಗ ಆಕ್ಚುಲಿ ಟ್ರೆಂಡ್ ಇರೋದೇ ಹಾಗೆ, ಜಾಸ್ತಿ ಕೂದಲು ಬೆಳೆಸ್ಕೊಂಡು ಶೆಫ್ ಅಂತ ಹೇಳ್ತೀವಿ. ಹೌದಾ? ಹೌದು, ಚೇಂಜ್ ಆಗಿದೆ ಈಗ ಟ್ರೆಂಡ್. ಓಕೆ, ಜಾಸ್ತಿ ಇರುತ್ತೆ ಬಟ್ ಎಲ್ಲೂ ಏನು ಕಾಣಿಸ್ಕೊಳ್ಳಲ್ಲ. ಸೊ ವಿ ಆರ್ ಲೈಕ್ ಅ ಸೆಲೆಬ್ರಿಟಿ. ಓ ಹಂಗೆ. ಬರೀ ಸೆಲೆಬ್ರಿಟೀಸ್. ನೀವು ಮಾತ್ರ ಸೆಲೆಬ್ರಿಟಿ ಆದ್ರೆ ಸಾಕಾ? ನಿಮ್ಗೆ ಇಷ್ಟ ಬಂದಂಗೆ ಮೇಕಪ್ ಮಾಡ್ಕೊಂಡು ಇಷ್ಟ ಬಂದಂಗೆ. ನೀವು ಅಲ್ಲಿ ಏನು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಲೆಬ್ರಿಟೀಸ್. ಸೊ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡುವಾಗ ಎಲ್ಲ ಫುಲ್ ಕ್ಲೀನ್ ಶೇವ್ ಆಗುತ್ತೆ. ಇವಾಗ ನಾವು ಫ್ರಂಟ್ ಆಫ್ ದಿ ಆಫೀಸ್. ಓಕೆ. ಸೊ ಗೆಸ್ಟ್ ನ ಅಟೆಂಡ್ ಮಾಡ್ತಾ ಇರ್ತೀವಿ, ಗೆಸ್ಟ್ ಹತ್ರ ಮಾತಾಡ್ತಾ ಇರ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಸ್ಟೈಲಿಶ್ ಆಗಿ, ಅಟ್ರಾಕ್ಟಿವ್ ಆಗಿ. ಸೊ ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಈಗ? ಎಸ್. ಓಕೆ, ವೆರಿ ನೈಸ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಏನ್ ಡಿಶ್ ಮಾಡ್ತಾ ಇದೀರಾ ಶೆಫ್? ಇವತ್ತು ನಾನು ವೆಜಿಟೇಬಲ್ ಮಕ್ನಿ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಮಕ್ನಿ ವಿತ್ ಟ್ವಿಸ್ಟ್ ಏನು ಅಂದ್ರೆ ಲೈಕ್ ಐ ಆಮ್ ಯೂಸಿಂಗ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಸೋಯಾ ಟೀನ್. ಓಕೆ, ಸೋಯಾ ಟೀನ್ ಯೂಸ್ ಮಾಡ್ತೀನಿ ಎಕ್ಸ್ಟ್ರಾ. ಸೊ ರೆಸ್ಟ್ ಎವ್ರಿಥಿಂಗ್ ಲೈಕ್ ಎಲ್ಲ ಬೇರೆ ಎಲ್ಲ ಒಂದೇ ಇದೆ, ಸೇಮ್ ಇಂಗ್ರೀಡಿಯೆಂಟ್ ಇದೆ, ಪ್ರಿಪರೇಷನ್ ಸೇಮ್ ಇರುತ್ತೆ. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇದೊಂದು ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಎಲ್ಲ ಶೆಫ್ಗಳು ಯಾಕೆ ಟ್ವಿಸ್ಟ್ ಅಂತ ಟ್ವಿಸ್ಟ್ ಕೊಡ್ತಾ ಇರ್ತೀರಾ? ನಾವು ಕ್ಲಾಸಿಕ್ ಆಗಿ ಮಾಡೋಕೋರೆ ಜನಗಳಿಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಹಾಗಾಗಿ ಎವ್ರಿ ಶೆಫ್, ಎಲ್ಲ ಶೆಫ್ಗೂ ಒಂದೊಂದು ಅವ್ರದೇ ಆದಂತ ಸ್ಟೈಲ್ ಇರುತ್ತೆ. ಆ ಸ್ಟೈಲ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ, ನಮ್ದೇ ಅಂತ ನಾವ್ ಹೇಳ್ಕೊಳ್ಳೋದಕ್ಕೋಸ್ಕರ ಒಂದು ಟ್ವಿಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಟ್ವಿಸ್ಟ್ ನಿಮ್ದು ಸೋಯಾ ಯೂಸ್ ಮಾಡ್ತಿದ್ದೀರಲ್ಲ? ಓಕೆ, ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ನಾನು ಟೊಮೆಟೊ ಗ್ರೇವಿ ಮಾಡ್ತೀನಿ. ಫಸ್ಟ್ ಟೊಮೆಟೊ ಗ್ರೇವಿ ಮಾಡೋದಕ್ಕೆ ಟೊಮೆಟೊ ಬೇಕು ನನಗೆ. ಸೊ ಗ್ರೇವಿ ಜೊತೆಗೆ ಆನಿಯನ್ ಹೋಗುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಹೋಲ್ ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತೆ ಸ್ಪೈಸಿಗೆ ನಾನು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತಿಕ್ಕನ್ ಮಾಡೋಕ್ಕೆ, ಗ್ರೇವಿ ಅಂದ್ರೆ ತಿಕ್ ಆಗಿರ್ಬೇಕು, ಸ್ವಲ್ಪ ಕ್ರೀಮ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಆಡ್ ಮಾಡ್ತಾ ಇದೀನಿ, ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್ ಮತ್ತೆ ಸೋಯಾಟೀನ್ ಚಂಕ್ಸ್ ಯೂಸ್ ಮಾಡ್ತಾ ಇದೀನಿ. ಸೊ ಗಾರ್ನಿಶ್ಗೆ ಸ್ವಲ್ಪ, ಗಾರ್ನಿಶ್ ಅಂದ್ರೆ ಯಾರು ಇಂಡಿಯನ್ ಅಲ್ಲಿ ಯೂಸ್ ಮಾಡಲ್ಲ, ಜಸ್ಟ್ ಕ್ರೀಮ್ ಹಾಕಿ ಸ್ಪ್ರಿಂಕಲ್ ಮಾಡ್ಬಿಡ್ತಾರೆ ನಾನು. ಸೊ ನಾನು ಸ್ವಲ್ಪ ಸಲಾಡ್ ತರ ಏನೋ ಮಾಡೋಣ ಅಂತ ಗಾರ್ನಿಶ್ಗೆ ಕುಕುಂಬರ್, ಟೊಮೆಟೊ, ನಿಂಬು ಅಕಂಪನಿಮೆಂಟ್ ಏನ್ ಕೊಡ್ಬೋದು ಅಂತ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಶುರು ಮಾಡೋಣ. ಖಂಡಿತವಾಗಿ. ಎಸ್. ಸೊ ಫಸ್ಟ್ ಏನ್ ಮಾಡ್ತಿದ್ದೀರಾ ಶೆಫ್ ಈಗ? ಫಸ್ಟ್ ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿಗೋಸ್ಕರ ನಾನು ಟೊಮೆಟೊ ಕಟ್ ಮಾಡ್ಕೋಬೇಕು. ಓಕೆ. ಅಲ್ಲಿ ತನಕ ನೀವು ಸ್ವಲ್ಪ ಸೌತೆ ಮಾಡ್ಕೋಬೇಕು. ನಿಮ್ಗೆ ಇಲ್ಲಿ ಹೆಲ್ಪ್ ಆದ್ರೆ ನೀವು ಈ ಕಡೆ ಮಾಡಿ, ಇಲ್ಲ ನಾ ಕಡೆನೇ ಮಾಡಿ. ಓಕೆ, ಇಲ್ಲೇ ಮಾಡ್ತೀನಿ. ಫಸ್ಟ್ ಟೊಮೆಟೊ ಬೇಕಾ ನಿಮಗೆ? ಟೊಮೆಟೊನ ಕಟ್ ಮಾಡ್ಕೊಂತೀನಿ. ನೀವು ಬೇಕಾದ್ರೆ ನನಗೆ ಹೆಲ್ಪ್ ಮಾಡಬೇಕು ಅಂದ್ರೆ ಸ್ವಲ್ಪ ಆಯಿಲ್ ಹಾಕಿ, ಗರಂ ಮಸಾಲ ಹಾಕಿ ಸೌತೆ ಮಾಡ್ಕೊಳ್ಳಿ. ಓಕೆ, ಸಾಕು. ಓಕೆ. ಗರಂ ಮಸಾಲ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇಲಾಚಿ ಇದೆ, ಕ್ಲೋವ್ಸ್ ಇದೆ, ಚಕ್ಕೆ ಲವಂಗ 2 ಇದೆ. ಓಕೆ. ಸ್ವಲ್ಪ ಜೀರಾ ಫ್ರೈ ಮಾಡ್ಕೋಬೇಕಾ? ಹೌದು, ಸ್ವಲ್ಪ ಜೀರಾ ಹಾಕೊಳ್ಳಿ. ಫಸ್ಟ್ ಇದನ್ನ ಹಾಕೋಬೇಕಾ, ಜೀರಾ ಹಾಕೋಬೇಕಾ? ಜೀರಾನೇ ಹಾಕಿ, ಯಾವ್ದಾದ್ರು ಪರಲ್ಲ. ಎಲ್ಲ ಗರಂ ಮಸಾಲ ಒಂದ್ ಜೊತೆಗೆ ಹಾಕಿದ್ರು ನಡೆಯುತ್ತೆ. ಕಾಲ್ ಸ್ಪೂನ್ ಅಷ್ಟೊಂದು, ಸ್ವಲ್ಪ ಸಾಕಿ. ಇಷ್ಟ? ಇನ್ನ ಕಡಿಮೆ, ಅದ್ರಲ್ಲಿ ಅರ್ಧ. ಸಾಕು. ಸೊ ಒಂದು ಲವಂಗ, ಒಂದು ಚಕ್ಕೆ, ಹೌದು, ಎಲ್ಲ ಒಂದು ಏಲಕ್ಕಿ ಹಾಕ್ಲಾ? ಹೌದು. ಸೊ ಗ್ರೇವಿ ಮಾಡ್ತಿರೋದ್ರಿಂದ ಇದನ್ನ ರಫ್ ಆಗಿ ಕಟ್ ಮಾಡ್ಕೊಳ್ಳೋಣ, ತುಂಬಾ ಚಾಪ್ ಏನ್ ಬೇಡ. ಓಕೆ. ಸೊ ಟೊಮೊಟೊ ಚಟ್ನಿ ಅಂದ್ರೆ ಅದನ್ನ ಪ್ಯೂರಿ ತರ ಏನಾದ್ರು ಮಾಡ್ಕೊತೀರಾ? ಹೌದು, ಗ್ರೇವಿ ಅಂದ್ರೆ ತಿಕ್ ಆಗಿರುತ್ತೆ, ನೀರ್ ತರನೇ ಇರುತ್ತೆ. ನೀರ್ನ ತಿಕ್ ಮಾಡ್ತೀವಲ್ಲ ಅದನ್ನ ಗ್ರೇವಿ ಅಂತ ಹೇಳ್ತೀವಿ. ಓಕೆ. ಒಂದು ಆನಿಯನ್ ಕೊಡಿ ನನಗೆ. ಇದನ್ನು ರಫ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕೆಲವರು ಹೇಳ್ತಾರೆ ಶೆಫ್, ಆನಿಯನ್ ನ ಹಿಂದಿನ ದಿನ ಕಟ್ ಮಾಡಿ ಮುಂದಿನ ದಿನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಿಮಗೆ ಆನಿಯನ್ ಅಲ್ಲಿ ಫ್ಲೇವರ್ ಇದೆ. ಓಕೆ. ಸೊ ಆನಿಯನ್ ಫ್ಲೇವರು ನೀವು ಅವಾಗ ಕಟ್ ಮಾಡಿ ಅವಾಗ ಯೂಸ್ ಮಾಡಿದ್ರೆ ಫ್ರೆಶ್ನೆಸ್ ಇರುತ್ತೆ, ಜೊತೆ ನಿಮಗೆ ಫ್ಲೇವರ್ ಬರುತ್ತೆ. ಒಂದಿನ ಮೊದಲೇ ನೀವು ಕಟ್ ಮಾಡ್ಬಿಟ್ಟು ಅದರಲ್ಲಿರೋ ಫ್ಲೇವರ್ ಎಲ್ಲ ಆವಿ ಆಗ್ಬಿಡುತ್ತೆ. ಓಕೆ. ಸಪೋಸ್ ಈಗ ಹೋಟೆಲ್ಸ್ ಅಲ್ಲೆಲ್ಲ ಉಳಿದ್ಬಿಡುತ್ತೆ, ಸೊ ಅದನ್ನ ನೆಕ್ಸ್ಟ್ ಯೂಸ್ ಮಾಡ್ತಾರಾ ಮಾಡಲ್ವಾ? ಇಲ್ಲ ಅದನ್ನ ಪ್ರಿಸರ್ವ್ ಮಾಡಿ ಹೇಗೆ ಮಾಡ್ತಾರೆ? ಪ್ರಿಸರ್ವ್ ಮಾಡಕ್ಕೆ ಆಗಲ್ಲ ಆನಿಯನ್. ಆಗಲ್ವಾ? ನೀವು ಪೀಲ್ ಮಾಡಬೇಕಾದ್ರೆ ಇಡ್ಬೋದು, ಅದನ್ನ ಕಟ್ ಮಾಡಿ ಪ್ರಿಸರ್ವ್ ಮಾಡೋಕ್ಕಾಗಲ್ಲ. ಪೀಲ್ ಮಾಡ್ಬೇಕಾದ್ರೆ ಇಡ್ಬೋದು. ಪೀಲ್ ಮಾಡಿದ್ರೆ ಅದು ಇನ್ನೂ ನಾವು ಕಟ್ ಮಾಡಿಲ್ಲ, ಬರೀ ಎಲೆ ಮಾತ್ರ ತೆಗ್ತೀವಿ, ಆಚೆ ಕಡೆ ಸಿಪ್ಪೆ ಮಾತ್ರ ಬಿಡಿಸಿರ್ತೀವಿ. ಸೊ ಅದನ್ನ ಪೀಲ್ ಮಾಡಿ ಇಟ್ರೆ ಏನಾಗುತ್ತೆ, ಸ್ಪಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನಾಗುತ್ತೆ, ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆನಿಯನ್ದು. ಯಾವಾಗ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ
ಅವಾಗ ಸ್ಪಾಯ್ಲ್ ಆಗೋಕ್ಕೆ ಅವಾಗಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ನೀವು ತಕ್ಷಣ ಕುಕ್ ಮಾಡ್ಬೇಕು. ಅದಕ್ಕೆ ನಾವು ಯಾವಾಗ ಕೆಲಸ ಇರುತ್ತೆ ಅವಾಗ ಮಾತ್ರ ಕಟ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡ್ತೀವಿ. ಓಕೆ. ಸೊ ಆನಿಯನ್ ಆಗಿದೆ ಸ್ವಲ್ಪ. ತುಂಬ ಜನ ಈ ಹೊರಗಡೆನೂ ಅಷ್ಟೇ ನಾವು ಈ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ನೋದಾಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಕೆಲವರು ಕಟ್ ಮಾಡಿ ಹಾಕ್ತಾರೆ, ಕೆಲವರು ಹಾಗೆ ರೆಡಿ ಮಾಡಿರೋದನ್ನ ಹಾಕ್ತಾರೆ. ಈ ಪಾನಿಪುರಿ ಅಂಗಡಿಗೆಲ್ಲ ಹೋದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಅದನ್ನ ಹೇಳ್ತಾ ಇರ ನೀವು. ಅವ್ರು ಬರೀ ಪೀಲ್ ಮಾಡಿಟ್ಟಿರ್ತಾರೆ, ಬಿಡಿಸಿಟ್ಟಿರ್ತಾರೆ ಅಷ್ಟೇ. ನೀವು ಯಾವಾಗ ಆರ್ಡರ್ ಬರುತ್ತೆ ಅವಾಗ ಮಾತ್ರ ಚಾಪ್ ಮಾಡಿ ನಿಮ್ಗೆ ಹಾಕ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಫ್ಲೇವರ್, ಆ ಸ್ಪೈಸಿನೆಸ್ ನಿಮ್ಗೆ ಆ ಫ್ಲೇವರ್ ನಿಮ್ಗೆ ಅವಾಗಲೇ ಸಿಕ್ಕೋದು. ಫಸ್ಟ್ ಕಟ್ ಮಾಡಿಬಿಟ್ಟಿದ್ರೆ ಅದು ಆವಿ ಆಗ್ಬಿಡುತ್ತೆ, ನಿಮ್ಗೆ ಆ ಫ್ಲೇವರೇ ಇರೋದಿಲ್ಲ. ಆಗ್ತಾ ಇದೆ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಣ. ಓಕೆ. ಇಷ್ಟ ಇನ್ನು ಅರ್ಧ ಹಾಕಿ ಅದರಲ್ಲಿ ಹಾಕಿ. ಸೊ ಟರ್ಮರಿಕ್ ಪೌಡರ್ ಯಾಕೆ ಯೂಸ್ ಮಾಡ್ತಾ ಅಂತ ನಿಮಗೆ ಗೊತ್ತಿದೆ, ಆಂಟಿಸೆಪ್ಟಿಕ್. ಎಸ್, ಹೌದು. ಸ್ವಲ್ಪ ಕುಕ್ ಆಗಲಿ ಇದು. ನಂತರ ಕ್ಯಾಶ್ಯೂ ನಟ್ ಇದೆ, ಕ್ಯಾಶ್ಯೂ ನಟ್ ಹಾಕೊಳ್ಳಿ. ಇಷ್ಟ ಹಾಕ್ಲಾ? ಹಾಕಿ, ನಿಮಗೆ ಎಷ್ಟು ಬೇಕು, ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕಿ. ಓಕೆ. ಸೊ ಕ್ಯಾಶ್ಯೂ ನಟ್ ಜಾಸ್ತಿ ಹಾಕಿದಷ್ಟು ತಿಕ್ಕಾಗಿ ಬರುತ್ತಲ್ಲ? ತಿಕ್ಕಾಗಿ ಬರುತ್ತೆ. ಕ್ಯಾಶ್ಯೂ ನಟ್ ಅನ್ನೋದೇ ಒಂದು ಫ್ಲೇವರ್ ಇದೆ. ಓಕೆ. ಕ್ಯಾಶ್ಯೂ ನಟ್ ಫ್ಲೇವರ್ ಇದೆ. ಜೊತೆಗೆ ನಿಮಗೆ ಈ ಆಲೂಗಡ್ಡೆ ನಾರ್ತ್ಗೆಲ್ಲ ಹೋದ್ರೆ ನೀವು ಆಲೂಗಡ್ಡೆ ಯೂಸ್ ಮಾಡ್ತಾರೆ ತಿಕ್ ಮಾಡೋದಕ್ಕೆ. ನಮ್ಮ ಸೌತ್ ಇಂಡಿಯನ್ಸ್ ಎಲ್ಲ ಏನು ಮಾಡ್ತೀವಿ, ಸ್ವಲ್ಪ ನಟ್ಸ್ ಯೂಸ್ ಮಾಡ್ತೀವಿ, ಸಿಕ್ಕಾಬಿಟ್ಟು ಆನಿಯನ್ ಯೂಸ್ ಮಾಡ್ತೀವಿ ಜಾಸ್ತಿ ನಾವು ಸೌತಲ್ಲೆಲ್ಲ. ಸೊ ಆನಿಯನ್ನು ಮತ್ತು ಕ್ಯಾಶ್ಯೂ ನಟ್ ಎರಡು ತಿಕ್ನಿಂಗ್ ಏಜೆಂಟ್ ಇದೆ. ಅರ್ಧಷ್ಟು ಅದೇ ತಿಕ್ ಆಗುತ್ತೆ ನಿಮಗೆ. ಹಾಲು ಹೆಂಗೆ ನಿಮಗೆ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಅದನ್ನ ನೀರಲ್ಲಿ ಹಾಕಿ ಫುಲ್ ಗಟ್ಟಿ ಆಗೋಗುತ್ತೆ. ಬಾಜಿ ಅಂತ ಮಾಡ್ತೀವಿ ನಾವು. ಸೊ ಅದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ ಇಲ್ಲ, ಜಸ್ಟ್ ಸ್ಪೈಸಸ್ ಯೂಸ್ ಮಾಡ್ತೀವಿ, ಆಲೂಗಡ್ಡೆ ಇರುತ್ತೆ, ನಮ್ಮ ಸೌತ್ ಇಂಡಿಯನ್ ಫ್ಲೇವರ್ ಅಷ್ಟೇ. ಕೊರೆಂಡರು, ಸಾಸಿವೆ ತಡ್ಕ ಹೊಡಿತೀವಿ ಹಾಗೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಸೊ ಇದು ಬಾಯ್ಲ್ ಆಗಬೇಕು. ಜೊತೆಗೆ ಯಾಕೆ ಆಯಿಲಲ್ಲಿ ಟಾಸ್ ಮಾಡ್ತೀವಿ ಆನಿಯನ್ ಅಂದರೆ ಆ ರಾ ಫ್ಲೇವರ್ ಬಿಟ್ಕೊಳ್ಳುತ್ತದೆ. ರಾ ಫ್ಲೇವರ್ ಬಿಟ್ಕೊಂಡಿದ ತಕ್ಷಣ ಅದೆಲ್ಲ ಸೀಲ್ ಆಗಬೇಕು. ಸೀಲ್ ಆಗೋದಕ್ಕೆ ಇವಾಗ ನೀರು ಹಾಕೋದ್ವಿ ನಾವು. ಸೊ ಅದರಲ್ಲಿ ಇನ್ಫ್ಯೂಸ್ ಆಗುತ್ತೆ, ಆ ನೀರಲ್ಲೇ ಎಲ್ಲ ಸೇರ್ಕೊಳ್ಳುತ್ತೆ. ಇವಾಗ ನೀವು ಮತ್ತೆ ಇವಾಗ ಇದನ್ನು ಪ್ಯೂರಿ ಮಾಡಬೇಕು. ಪ್ಯೂರಿ ಮಾಡಿದಾಗ ಆ ಫ್ಲೇವರ್ಸ್ ಎಲ್ಲ ಅದರಲ್ಲೇ ಇರುತ್ತೆ, ಎಲ್ಲೂ ಆಚೆ ಹೋಗೋದಿಲ್ಲ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟು ಇಷ್ಟು ಬೇಗ ಯಾಕೆ ಹಾಕ್ತಿದೀವಿ ಅಂತ ಕೇಳಲಿಲ್ಲ ನೀವು. ಹೇಳಿ. ಸಾಲ್ಟ್ ಬೇಗ ಹಾಕಿದ್ರೆ ಬೇಗ ಕುಕ್ ಆಗುತ್ತೆ ಈ ಟೈಮಲ್ಲಿ. ಬಾಯ್ಲಿಂಗ್ ಟೈಮಲ್ಲಿ ಸಾಲ್ಟ್ ಹಾಕಿದ್ರೆ ಇನ್ನೊಂದು ಏನಾಗುತ್ತೆ, ಬೇಗ ಕುಕ್ ಆಗುತ್ತೆ. ಗ್ಲೇಜಿಂಗ್ ಅಂತ ಹೇಳ್ತೀವಿ, ಆ ಗ್ಲೇಜಿಂಗ್ ಬೇಗ ಬಂದ್ಬಿಡುತ್ತೆ. ಸೊ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಕುಕ್ ಆಗುತ್ತೆ. ಇದಾಗಿದೆ, ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನ ಗ್ರೈಂಡ್ ಮಾಡ್ಕೊತೀರಾ? ರೆಡಿ ಇದೆ, ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನ. ಓಕೆ. ಸೊ ಅದು ಪೇಸ್ಟ್ ಆಗಿದೆ. ಓಕೆ. ಇನ್ನೊಂದು ಪ್ಯಾನ್ ತಗೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿ. ಕೆಲವ್ರಿಗೆ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಎಸ್ಪೆಷಲಿ ಅಡುಗೆ ಮಾಡಿ ಮಾಡಿ ನಮ್ಗೆ ತಿನ್ನಬೇಕು ಅಂತಾನೆ ಅನ್ಸಲ್ಲ ಅಂತ ಹೇಳ್ತಾರೆ. ಸೊ ಶೆಫ್ಗಳಿಗೆ ಹೆಂಗೆ ಅನ್ಸುತ್ತೆ? ಆ ಥರ ಕ್ವಶನ್ ಕೇಳಕ್ಕೆ ಹೋದ್ರೆ ನನಗೆ ನಮ್ದು ಅದೇ ರೀತಿನೇ. ಹೌದಾ? ನಾವು ಮಾಡಿ ಟೇಸ್ಟ್ ಮಾಡೇ ಮಾಡ್ತೀವಿ. ನಮ್ದೇ ಊಟ ನಾವು ತಿನ್ಬೇಕು ಅಂದ್ರೆ ತಿಂದಿರೋದನ್ನೇ ಎಷ್ಟಲ್ಲ ತಿನ್ನೋದು. ಬೋರಿಂಗ್ ಅನ್ಸುತ್ತಾ? ಖಂಡಿತ ಬೋರಿಂಗೇನೆ. ಓಕೆ. ನೀವು ಕುಕ್ ಮಾಡ್ಕೊಟ್ರೆ ನನಗೆ ಹ್ಯಾಪಿ ಆಗಿ ತಿಂತೀನಿ. ಓಕೆ. ಸೊ ಬೆಸ್ಟ್ ಅಂದ್ರೆ ಅಮ್ಮ ಇಸ್ ದ ಬೆಸ್ಟ್ ಕುಕ್, ಎಲ್ಲರಿಗೂ ಗೊತ್ತಿರೋ ಹಾಗೇನೆ. ಹೌದು. ನಾವು ಎಷ್ಟೇ ಫಂಕ್ಷನ್ಸ್ ಅಟೆಂಡ್ ಮಾಡಲಿ, ಹೋಟೆಲ್ಗೆ ಹೋಗ್ಲಿ, ಅಲ್ಲಿ ಊಟ ತಿನ್ನಕ್ಕಾಗೋದಿಲ್ಲ ಆ್ಯಕ್ಚುಲಾಗಿ. ನಾವು ನೋಡಿರೋ ಫುಡ್ಡು ಮನೆಗೆ ಬಂದು ಇನ್ನೊಂದ್ಸಲ ತಿನ್ಬೇಕು. ಸೊ ಆ ಮಸಾಲ, ಆ ಟೇಸ್ಟ್, ಅವ್ರ ಮಾಡೋ ಟೆಕ್ಸ್ಚರ್, ಅವ್ರು ಮಾಡೋದು ಅವ್ರಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ನಾನು ಮಾಡೋಕ್ಕಾಗಲ್ಲ ಅಮ್ಮ ಮಾಡೋ ಥರ. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾವು ವೆಜಿಟೇರಿಯನ್ಸು, ನಾನ್ ವೆಜಿಟೇರಿಯನು. ವೆಜ್ ಮಾಡಬೇಕು ಅಂದರೆ, ನಾನ್ ವೆಜ್ ಮಾಡಬೇಕು ಅಂದರೆ ಡೆಫಿನೆಟ್ ಆಗಿ ಅವರಷ್ಟು ಬೆಸ್ಟ್ ಶೆಫ್ ಯಾರು ಇಲ್ಲ. ಸ್ವಲ್ಪ ಜೀರಿಗೆ ಹಾಕೋಣ. ಮತ್ತೆ ಸೇಮ್ ಅದೇನು ಮಾಡಿದ್ವಿ, ಇದು ಸ್ವಲ್ಪ ಸ್ವಲ್ಪ ಹಾಕೋಣ ಎಲ್ಲ. ಆನಿಯನ್ ಕೊಡಿ, ಮತ್ತೆ ರೆಡ್ ಚಿಲ್ಲಿ ಕೊಡಿ, 2 ರೆಡ್ ಇದಲ್ಲ ಚಾಪ್ ಆನಿಯನ್, 2 ರೆಡ್ ಚಿಲ್ಲಿ ಹಾಕೋಣ.
ಆನಿಯನ್ ಸ್ವಲ್ಪ ರಾ ಇರಬಾರ್ದು ಅಷ್ಟೇ. ನಾವ್ ಏನೇ ಅಡಿಗೆ ಮಾಡ್ಬೇಕಂದ್ರೆ ರಾ ಇರಬಾರ್ದು. ಸ್ವಲ್ಪ ಗ್ಲೇಸ್ ಬಂದು ಅದು ಸ್ವಲ್ಪ ಕುಕ್ ಆಗಿದ್ರೆ ಆನಿಯನ್ ಎಷ್ಟು ಅಂದ್ರೆ ಗೋಲ್ಡನ್ ಬ್ರೌನ್ ಅಂತ ಹೇಳ್ತೀವಿ, ಆ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಕುಕ್ ಮಾಡಬೇಕು. ಆ ಗೋಲ್ಡನ್ ಬ್ರೌನ್ ಅಲ್ಲೇ ನಿಮ್ಗೆ ಆನಿಯನ್ ಫ್ಲೇವರ್ ಸಿಗೋದು. ನಾವು ಬಿರಿಯಾನಿ ಎಲ್ಲ ಮಾಡುವಾಗ ಗೋಲ್ಡನ್ ಬ್ರೌನ್ ಬರಲೇಬೇಕು, ಅದು ವೇಟ್ ಮಾಡ್ತೀವಿ, ಸ್ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ತೀವಿ. ಸ್ವಲ್ಪ ವೆಜಿಟೇಬಲ್ಸ್ ಹಾಕೋಣ. ಆನಿಯನ್ ಆಗಿದೆ, ಎಲ್ಲ ವೆಜಿಟೇಬಲ್ಸ್ ಕೊಟ್ಬಿಡಿ ನನಗೆ. ಸೋಯಾ ಚಂಕ್ಸ್ ಕೊಟ್ಬಿಡಿ. ಸೋಯಾ ಚಂಕ್ಸ್ ನ ನೆನೆಸಿದಿರಾ ಅಲ್ವಾ? ಹೌದು, ಸೋಯಾ ಚಂಕ್ಸ್ ನ ನಾನು ನೆನೆಸಿ ಸಾಫ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ನೆನೆಸಲೇಬೇಕು. ಅದನ್ನ ಇಲ್ಲ ಡೈರೆಕ್ಟ್ ಆಗಿ ಕುಕ್ ಮಾಡ್ಬೋದು ನಾವು. ಡೈರೆಕ್ಟ್ ಆಗಿ ಹಾಕಿದಾಗ ಜಾಸ್ತಿ ಟೈಮ್ ತೊಗೊಳುತ್ತೆ ಕುಕ್ ಆಗೋದು, ಅಂದ್ರೆ ಸಾಫ್ಟ್ ಆಗೋದಕ್ಕೆ. ಅದ್ರ ಬದಲು ನಾವು ಫಸ್ಟ್ ನೆನೆಸಿಟ್ಕೊಂಡ್ಬಿಟ್ರೆ ನಿಮ್ಗೆ ಗ್ರೇವಿ ರೆಡಿ ಇರುತ್ತೆ. ಸೋಯಾ ಚಂಕ್ಸ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ನೀವು. ಸೊ ಹೂಕೋಸು, ಹುರುಳಿಕಾಯಿ ಮತ್ತೆ ಕ್ಯಾರೆಟ್, ನಾರ್ಮಲ್ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಆ ಬಿಟರ್ ಟೇಸ್ಟ್ ಬರುವಂತ ವೆಜಿಟೇಬಲ್ಸ್ ಬಿಟ್ಟು ಬೇರೆಲ್ಲ ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು ನಾವು. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ. ಸಾಕಾ? ಸ್ವಲ್ಪ ಸಾಲ್ಟ್ ಹಂಗೆ ಸ್ಪ್ರಿಂಕಲ್ ಮಾಡೋಣ. ಯಾಕಂದ್ರೆ ವೆಜಿಟೇಬಲ್ಸ್ ಹಾಕಿದ ತಕ್ಷಣ ಅದಕ್ಕೆ ಸಾಲ್ಟ್ ಅನ್ನೋದು ಬೇಕೇ ಬೇಕು. ನನಗೆ ಒಂದು ಡೌಟ್ ಇದೆ ಶೆಫ್. ಈಗ ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಆರ್ಡರ್ ಮಾಡ್ತೀವಿ. ಸೊ ಆರ್ಡರ್ ಮಾಡಿದಾಗ ಇವಾಗ ನಮ್ಗೆ ಒಂದೊಂದು ಪ್ರಿಪ್ರೇಷನ್ಗೂ ಏನಿಲ್ಲ ಅಂದ್ರೆ ಒಂದು 15 to 20 ಅಂದ್ರೆ ಒಂದು 25 ಮಿನಿಟ್ಸು ಹಂಗೆ ಟೈಮ್ ಹಿಡಿಯುತ್ತೆ. ಮನೇಲಿ ಮಾಡಿದಾಗ್ಲೂ ಅಷ್ಟೇ, ಯೂಶಲಿ ಇವಾಗ ಇಲ್ಲಿ ಮಾಡಿದಾಗ್ಲೂ ಅಷ್ಟೇ. ಸೊ ಆ ಟೈಮಿಂಗ್ಸ್ನ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರ ನೀವು? ಏನಿಲ್ಲ, ಬರೀ ಗ್ರೇವಿ. ನಾನು ಇವಾಗ ಗ್ರೇವಿ ಏನು ಮಾಡೋದು ತೋರಿಸಿದೆ. ಆ ಗ್ರೇವಿ ಬಂದು ಬೇಸಿಕ್ ಫುಡ್, ಅದು ಬೇಸಿಕ್. ಅದಿಟ್ಕೊಂಡು ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅದರಲ್ಲಿ. ಇದೆಲ್ಲ ನೀವು ಫ್ರೆಶ್ ಆಗಿ ಅವಾಗಲೇ ಕಟ್ ಮಾಡ್ಕೊಂತೀವಿ. ಗ್ರೇವಿ ಮಾತ್ರ ಒಂದ್ ಸ್ವಲ್ಪ ಬೇಗ ರೆಡಿ ಮಾಡ್ಕೊಂತೀವಿ. ಇವಾಗ ಮಧ್ಯಾಹ್ನ ಇದ್ರೆ ಬೆಳಿಗ್ಗೆ ಮಾಡ್ಕೊಂಡ್ಬಿಡ್ತೀವಿ. ಆ ತರ ಸ್ವಲ್ಪ ಬೇಗ 1 2 hours 3 hours ಮೊದಲೇ ರೆಡಿ ಮಾಡ್ತೀವಿ. ಯಾಕಂದ್ರೆ ಅದು ಗ್ರೇವಿ ನಾವು ಸೆಟ್ ಮಾಡಬೇಕು, ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಡೈರೆಕ್ಟ್ ಆಗಿ ಮಾಡಕ್ ಹೋದ್ರೆ ನಮ್ಗೆ ಏನಾಗುತ್ತೆ, ಆ ಫ್ಲೇವರಿಂಗು ಇನ್ಫ್ಯೂಸ್ ಆಗಲ್ಲ. ಅದು ಯಾವಾಗ ನಿಮ್ಗೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಸ್ಪೈಸಸ್ ಎಲ್ಲ ಸ್ಪ್ರೆಡ್ ಆಗುತ್ತೋ, ಸ್ಪ್ರೆಡ್ ಆಗೋದಕ್ಕೆ ಟೈಮ್ ಬೇಕದು. ಸೊ ಅದಕ್ಕೋಸ್ಕರ ಫಸ್ಟೇ ರೆಡಿ ಮಾಡಿ ಇಟ್ಕೊಬೇಕು ನೀವು. ವೆಜಿಟೇಬಲ್ಸ್ ಆಗಿದೆ, ಇದರಲ್ಲಿ ಗ್ರೇವಿ ಹಾಕೋಣ ನಾವು ಗ್ರೈಂಡ್ ಮಾಡಿರೋದು. ನೀರು ಬೇಕಾ? ಹಾಂ, ಸ್ವಲ್ಪ ನೀರು. ಸೊ ಈ ಕರಿ ಬಂದ್ಬಿಟ್ಟು ನೀವು ಪಲಾವ್, ಜಸ್ಟ್ ಪ್ಲೇನ್ ಪಲಾವ್ ಮಾಡಿ. ಏನಿಲ್ಲ, ಬರೀ ಆಯಿಲು, ಮಿಂಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ನೀರು ಹಾಕಿ, ಕರ್ಡ್ ಹಾಕಿ, ರೈಸ್ ಹಾಕಿ ಕುಕ್ ಮಾಡ್ಕೊಳ್ಳಿ. ಅದು ಪ್ಲೇನ್ ಪಲಾವ್. ಅದು ಆ ಪಲಾವ್ ಜೊತೆಗೆ ಇದನ್ನ ತಿನ್ಬೋದು ನೀವು. ಸಾಂಬಾರ್ ಅಂತ ಏನ್ ಹೇಳ್ತೀವಿ, ಸಾಂಬಾರ್ ಬೇಕಾಗಿಲ್ಲ, ಇದನ್ನ ತಿನ್ಬೋದು. ಕರಿ ಜೊತೆಗೆ ರೋಟಿ ತಿನ್ಬೋದು, ಚಪಾತಿ ತಿನ್ಬೋದು, ಪರೋಟಾಸ್ ತಿನ್ಬೋದು. ಅಷ್ಟು ತಿಕ್ಕಾಗೂ ಬರುತ್ತೆ ಇದು. ಬಾಯ್ಲ್ ಆಗ್ತಾ ಇದೆ, ಇದಕ್ಕೆ ಸ್ವಲ್ಪ ಸ್ಪೈಸಸ್ ಆಡ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಗರಂ ಮಸಾಲ ಇದೆ, ಗರಂ ಮಸಾಲ ಹಾಕೊಂತೀನಿ. ಸ್ವಲ್ಪ ಸಾಲ್ಟ್, ಅವಾಗ್ಲೇನು ಸಾಲ್ಟ್ ಹಾಕಿದೀನಿ. ಸಾಲ್ಟ್ ಇವಾಗ ನೋಡ್ಕೊಂಡು ಹಾಕೋಬೇಕು ನಾವು. ಆಕ್ಚುಲ್ ಆಗಿ ಎರಡಕ್ಕೂ ಸಾಲ್ಟ್ ಹಾಕಿದೀನಿ, ವೆಜಿಟೇಬಲ್ಗೂ ಸಾಲ್ಟ್ ಹಾಕಿದೀನಿ, ಮತ್ತೆ ಆ ಗ್ರೇವಿ ಮಾಡುವಾಗ ಅದಕ್ಕೂ ಸಾಲ್ಟ್ ಹಾಕಿದೀನಿ. ಸೊ ಇವಾಗ ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಣ. ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಸಾಲ್ಟ್ ಹಾಕೋದು. ಎರಡರಲ್ಲೂ ಸಾಲ್ಟ್ ಇದೆ. ಇವಾಗ ನೋಡ್ಕೊಂಡು ನಾವು ಯಾವಾಗಲೂ ಟೇಸ್ಟ್ ಮಾಡ್ಕೊಬೇಕು. ಯಾವಾಗಲೂ ಸಾಲ್ಟ್ ವಿಷಯದಲ್ಲಿ ಕಡಿಮೆ ಇದ್ರೆ ಪರವಾಗಿಲ್ಲ, ಜಾಸ್ತಿ ಆಗಿಬಿಟ್ರೆ ತಿನ್ನಕ್ಕೆ ಆಗಲ್ಲ ಯಾರು. ಮತ್ತೆ ಇದೊಂದು ಕಸೂರಿ ಮೇಥಿ ಅಂತ ಯೂಸ್ ಮಾಡ್ತಾ ಇದೀನಿ. ಆಕ್ಚುಲಿ ಈ ಡಿಶ್ಗೆ ಇದೇ ಫ್ಲೇವರಿಂಗ್. ಸೊ ಈ ಕಸೂರಿ ಮೇಥಿ ಫ್ಲೇವರ್ ಬರಲೇಬೇಕು. ಹಾಕ್ತಾ ಇದೀನಿ ಸ್ವಲ್ಪ. ಫೈನಲ್ ಆಗಿ ನಾನು ಕ್ರೀಮಲ್ಲಿ ಟಚ್ ಮಾಡಬೇಕು. ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆಗಿದ ತಕ್ಷಣ ಕ್ರೀಮಲ್ಲಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಖಾರ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕೊಬಹುದು. ಜಾಸ್ತಿ ರೆಡ್ ಚಿಲ್ಲಿ ಹಾಕಿ ಟೊಮೆಟೊ ಕುಕ್ ಮಾಡಿದ್ವಲ್ಲ, ಅದ್ರ ಜೊತೆಗೆ ರೆಡ್ ಚಿಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಬಹುದು. ಸ್ಪೈಸಿ ನಿಮಗೆ ಸ್ಪೈಸ್ ಲೆವೆಲ್ ನಿಮ್ಗೆ ಎಷ್ಟಿದೆ ನೀವೇ ಚೆಕ್ ಮಾಡ್ಕೊಂಡು ಹಾಕೊಂಡ್ರೆ ಬೆಟರ್. ಇದು ನಾರ್ಮಲ್ ಆಗಿ ನಾವು ಸ್ಪೈಸ್ ಲೆವೆಲ್ ನಮ್ದು ಹೆಂಗೆ ಅಂದ್ರೆ ಎಲ್ಲರೂ ತಿನ್ಬೋದು. ಆಂಧ್ರ ಸ್ಪೈಸ್ ಆ ಸ್ಪೈಸಿ ಬರಲ್ಲ, ಅಥವಾ ಪೇಷನ್ಸ್ ಸ್ಪೈಸಿ ಆ ಸ್ಪೈಸಿನೂ ಬರಲ್ಲ. ಪೇಷನ್ಸ್ಗೆಲ್ಲ ಸ್ಪೈಸಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ. ಆಂಧ್ರಲ್ಲೆಲ್ಲ ಸಿಕ್ಕಾಬಿಟ್ಟು ಹೈ ಲೆವೆಲ್, ಬರೀ ಚಿಲ್ಲಿಲೇ ಗ್ರೇವಿ ಮಾಡ್ತಾರೆ ಅವರು. ಸೊ ಆ ಲೆವೆಲ್ ಇರಲ್ಲ. ಇದು ಎಲ್ಲರೂ ತಿನ್ಬೋದು, ಎಲ್ಲರಿಗೂ ಆಗುವಂಥದ್ದೇ. ಸ್ವಲ್ಪ ಕ್ರೀಮ್ ಹಾಕೊಳ್ಳೋಣ.
ಕ್ರೀಮು ಅಷ್ಟೇ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಈ ಕ್ರೀಮ್ ಪ್ರಿಪೇರ್ ಮಾಡೋದು ತುಂಬಾ ಲಾಂಗ್ ಪ್ರೊಸೀಜರಾ ಹೇಗೆ? ಹೌದು, ಕ್ರೀಮು ಬಂದ್ಬಿಟ್ಟು ನಿಮಗೆ ಮಿಲ್ಕ್ ಪ್ರಾಡಕ್ಟ್. ಸೊ ಮಿಲ್ಕ್ ಅಲ್ಲಿ ನೀವು ಥಿಕ್ ಮಾಡಿ ಕ್ರೀಮ್ ಮಾಡೋದಕ್ಕೆ ಇಟ್ಸ್ ಲಾಂಗ್ ಪ್ರೋಸೆಸ್ ಅದು. ಓಕೆ. ಆ ಲೆವೆಲ್ಗೆ ಥಿಕ್ ಆಗಬೇಕು ಅಂದರೆ ಕರ್ಡೆಲ್ಲ ಇಟ್ಸ್ ಈಸಿ, ನೀವು ಒಂದು ನೈಟಲ್ಲಿ ಆಗ್ಬಿಡುತ್ತೆ. ಇದೆಲ್ಲ ಲಾಂಗ್ ಪ್ರೋಸೆಸ್. ಇದು ಪ್ರಿಸರ್ವೇಟಿವ್ಸ್ ಹಾಕಬೇಕು, ಥಿಕ್ ಆಗಬೇಕು, ಮತ್ತೆ ಸಿಕ್ಕಾಬಿಟ್ಟೆ ಲಾಂಗ್ ಪ್ರೋಸೆಸ್ ಮಾತ್ರ. ಓಕೆ. ಈವನ್ ಚೀಸ್ ಥರನೇ ಅದನ್ನು, ಚೀಸು ಅಷ್ಟೇ ಸಮ್ ಇಯರ್ಸ್, ಎಷ್ಟೋ ವರ್ಷಗಳು ಹಂಗೆ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. 15 years ಈ ವೈನ್ಸ್ ಎಲ್ಲ ಹೇಗೆ ಬರುತ್ತೆ, 15 years 20 years ಚೀಸಸ್ ಎಲ್ಲ ಇದೆ. ಸೊ ಈವನ್ ಬೇರೆ ಆಗುತ್ತೆ, ಒಂದೊಂದು ಚೀಸ್ಗೆ ಒಂದೊಂದು ಫ್ಲೇವರ್ ಚೇಂಜ್ ಆಗುತ್ತೆ, ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಓಕೆ ಓಕೆ. ಗ್ರೇವಿ ಸಿಕ್ಕಾಪಟ್ಟೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ದೀಪಕ್ ಅವರು ಸಖತ್ತಾಗಿ ಒಂದು ಗ್ರೇವಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದಕ್ಕಿನ್ನೂ ಗಾರ್ನಿಷಿಂಗ್ ಬ್ಯಾಲೆನ್ಸ್ ಇದೆ. ಅವ್ರು ಗಾರ್ನಿಷಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನೊಂದು ತಗೊಳ್ತೀನಿ ಸ್ಮಾಲ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚೆಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ಎಲ್ಲಿವರೆಗೂ ಬಂತು ಗ್ರೇವಿ? ಗ್ರೇವಿ ರೆಡಿ ಆಗ್ತಾ ಇದೆ. ಅದು ಬಾಯ್ಲ್ ಆಗೋ ತನಕ ನಾವು ಸ್ವಲ್ಪ ಸಲಾಡ್ ಅಂತ ರೆಡಿ ಮಾಡ್ಕೊಬಿಡೋಣ. ಓಕೆ. ಅದ್ರ ಜೊತೆಗೆ ಅಕಂಪನಿಮೆಂಟ್ ಚೆನ್ನಾಗಿ ಹೋಗುತ್ತೆ. ಪ್ರೆಸೆಂಟೇಷನ್ ಅನ್ನೋದು ಶೆಫ್ ಅಂದಿದ ತಕ್ಷಣ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಪ್ರೆಸೆಂಟೇಷನ್ ಮೇಲೆ ಇರುತ್ತೆ. ಹೌದು ಹೌದು. ಸೊ ಹಾಗಾಗಿ ಕುಕುಂಬರ್ ತೊಗೊಂಡಿದ್ದೀನಿ. ನೀವು ಪ್ರತಿ ಸರಿ ಏನಾದರೂ ಒಂದು ಡಿಶ್ ಮಾಡಿದಾಗ್ಲೂ ಡಿಫ್ರೆಂಟಾಗಿ ಗಾರ್ನಿಷಿಂಗ್ ಮಾಡ್ತೀರಾ? ಹೌದು. ಗಾರ್ನಿಶ್ ಇವಾಗ ರೆಸ್ಟೋರೆಂಟ್ ಮೆನು ಅಂತ ಡಿಪೆಂಡ್ ಆನ್ ಮೆನು. ಓಕೆ. ಮೆನು ಹೇಗಿರುತ್ತೆ ಅಂದ್ರೆ ನಮ್ದು ಫೈನ್ ಡೈನ್ ರೆಸ್ಟೋರೆಂಟ್ಸ್ ಇರುತ್ತೆ. ಫೈನ್ ಡೈನ್ ರೆಸ್ಟೋರೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಒಂದೇ ಮೆನು ಇರುತ್ತೆ, ಅದಕ್ಕೆ ಒಂದೇ ಗಾರ್ನಿಶು. ಅದನ್ನ ಟ್ರಯಲ್ ಮಾಡುವಾಗಲೇ ಫಿಕ್ಸ್ ಮಾಡ್ಬಿಡ್ತೀವಿ. ಓಕೆ. ಸೊ ಅದು ಚೇಂಜ್ ಆಗೋದಿಲ್ಲ. ಓಕೆ. ಅದೇ ನಮ್ದು ಶೆಫ್ ಸ್ಪೆಷಲ್ ಅಂತ ನಾವು ಡಿಶಸ್ನ ಎವ್ರಿ ಡೇ ಕೊಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ ಗಾರ್ನಿಶು. ಅದರಲ್ಲಿ ಮೇನ್ ಏನಂದ್ರೆ ಶೆಫ್ ಯಾರು ಮೇನ್ ಶೆಫ್ ಇರ್ತಾರೆ ಅವರೇ ಕುಕ್ ಮಾಡ್ತಾರೆ, ಅವ್ರದೇ ಪ್ರೆಸೆಂಟೇಷನ್. ಸೊ ಹಾಗಾಗಿ ಯಾವಾಗ್ಲೂ ಆ ಶೆಫ್ ಸ್ಪೆಷಲ್ ಫುಡ್ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಗಾರ್ನಿಶು ಮತ್ತೆ ಫುಡ್ ಇಂಗ್ರೀಡಿಯೆಂಟ್ಸ್ ಲೈಕ್ ಇಟ್ ವಿಲ್ ಬಿ ಸಿಕ್ಕಾಪಟ್ಟೆ ರಿಚ್ ಆಗಿರುತ್ತೆ ಫುಡ್. ಅದು ಮಾತ್ರ ಶೆಫ್ ಸ್ಪೆಷಲ್ ಅಂತ ಯಾವಾಗ ಹೇಳ್ತೀವಿ. ಇದು ಗಾರ್ನಿಶಿಂಗ್ ಎಲ್ಲ ಮಾಡೋದು ಜನರಲ್ ನಾಲೆಡ್ಜಾ ಇಲ್ಲ ಅದು ನಿಮ್ಗೆ ಕೋರ್ಸ್ ಅಲ್ಲಿ ಬರುತ್ತಾ? ಕೋರ್ಸ್ ಅಲ್ಲಿ ಗಾರ್ನಿಶ್ ಅನ್ನೋದು ಇಂಪಾರ್ಟೆಂಟ್. ನಮ್ಗೆ ಯಾವ್ದೇ ಕ್ಯೂಸನ್ ಹೋದ್ರೆ ಗಾರ್ನಿಶ್ ಅನ್ನೋದು ಇರ್ಲೇಬೇಕು. ಯಾಕಂದ್ರೆ ಫಸ್ಟ್ ಅಪೀಲಿಂಗ್ ನಿಮ್ಗೆ ಐಗೆ 3 ವಿಷಯ ಇದೆ: ಕಣ್ಣಿಗೆ, ಮೂಗುಗೆ, ನಮ್ಮ ನಾಲ್ಗೆಗೆ. ಫಸ್ಟ್ ಕಣ್ಣಲ್ಲಿ ನೋಡಿ ವಾವ್ ಅನ್ಬೇಕಂತೆ. ಅದಾದ್ಮೇಲೆ ನಾವು ಆ ವಾಸನೆ ತಗೊಂಡು ಆ ಸುಖ ಅನುಭವಿಸ್ಬೇಕಂತೆ. ಅದಾದ್ಮೇಲೆ ನಾಲ್ಗೆ ಟೇಸ್ಟ್ ತಿನ್ಬಿಟ್ಟು ನಾವು ನೆಮ್ಮದಿಯಾಗಿರೋ ಲೈಕ್ ಎಸ್ ವಾವ್ ಅಂತ ಹೇಳ್ಬೇಕು. ಆ 3 ವೆರಿ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಇದು ಒಂದು ಗಾರ್ನಿಶ್. ಸೊ ಟೋಟಲಿ ಒಂದು ಊಟ ಮಾಡ್ತೀವಿ ಅದನ್ನ ತುಂಬಾ ಅನುಭವಿಸ್ಕೊಂಡು ಊಟ ಮಾಡಬೇಕು. ಸೊ ಗಾರ್ನಿಶ್ ರೆಡಿ ಆಗಿದೆ, ಕರಿನೂ ರೆಡಿ ಆಗಿದೆ. ಕರಿನ ಒಂದು ಬೌಲ್ಗೆ ಹಾಕೊಬಿಡೋಣ. ಒಂದು ಲಾಡಲ್ ಕೊಡಿ ನನಗೆ. ನೀವಾಗಲೇ ಹೇಳ್ತಾ ಇದ್ರಿ ಇದು ಎಲ್ಲದಕ್ಕೂ ಹೋಗುತ್ತೆ ಅಂತ. ಪರ್ಟಿಕ್ಯುಲರ್ ಯಾವ್ಯಾವ ಒಂದು ಇದಕ್ಕೆ ಹೋಗುತ್ತೆ? ರೊಟ್ಟಿ, ಚಪಾತಿ, ನಮ್ದು ಕ್ಯೂಸೈನು ನಾವು ಮೆನು ಹಿಂಗ್ ಸೆಟ್ ಮಾಡ್ತೀವಿ ಅಂದ್ರೆ, ಒಂದು ಕರಿ ಮಾಡ್ತಾ ಇದೀವಿ ಅಂದ್ರೆ ಆ ಕರಿ ಜೊತೆಗೆ ಯಾವ್ದಾವ್ದ್ರ ಜೊತೆಗೆ ನಾವು ತಿನ್ಬೋದು. ಸೊ ರೈಸ್ ಆಗಿರ್ಬೋದು. ಮೇನ್ ಆಗಿ ನಾವು ಚಪಾತಿ ಅಂದ್ರೆ ಬರೇ ಚಪಾತಿ ತಿನ್ನಕ್ಕಾಗಲ್ಲ, ಕರಿ ಬೇಕೇ ಬೇಕು, ದಾಲ್ ಬೇಕೇ ಬೇಕು. ಸೊ ದಾಲ್ ಇದ್ದೇ ಇರುತ್ತೆ, ದಾಲ್ ಜೊತೆಗೆ ಒಂದು ಕರಿ ಬೇಕು. ಸೊ ಆ ಕರಿಗೆ ವೇರಿ ಆಗತ್ತೆ ಕಲರ್ ಕಾಂಬಿನೇಷನ್. ನಾನು ಹೇಳ್ದಾಗೆ ನಿಮ್ಗೆ ರೆಡ್, ಗ್ರೀನು, ಯೆಲ್ಲೋ. ದಾಲ್ ಯಾವಾಗ್ಲೂ ಯೆಲ್ಲೋ ಕಲರ್ ಇರುತ್ತೆ. ಯೆಲ್ಲೋ ಗ್ರೇವಿ ಬರುತ್ತೆ, ರೆಡ್ ಗ್ರೇವಿ ಬರುತ್ತೆ, ವೈಟ್ ಗ್ರೇವಿ ಬರುತ್ತೆ. ಸೊ ಗ್ರೀನ್ ಬಂದ್ಬಿಟ್ಟು ಪಾಲಕ್ ಯಾವ್ದೋ ಗ್ರೇವಿ ಇರುತ್ತೆ. ಸೊ ಆ ಕಲರ್ ಕಾಂಬಿನೇಷನ್ ಅಲ್ಲಿ ಮೆನು ಮಾಡ್ತೀವಿ ನಾವು. ಸೊ ಇವಾಗ ಚಪಾತಿಗೆ 3 ಕಲರ್ ಗ್ರೇವಿ ಯಾವ್ದಾರು ಇದ್ದೇ ಇರುತ್ತೆ. 3 ಕಲರ್ ಇರಲೇಬೇಕದು, ಐ ಅಪೀಲಿಂಗ್.
ಬಫೆ ಅಂದ್ರೆ ಐ ಆಪಲ್ ಹಿಂಗಿರ್ಲೇಬೇಕು. ಸೊ ಹಾಗಾಗಿ 3 ಕಲರ್ ಇರುತ್ತೆ. ಚಪಾತಿ ಜೊತೆಗೆ ಮೇನ್ ಆಗಿ ನಾವು ಸೂಟ್ ಮಾಡ್ತೀವಿ, ಅದ್ರ ಜೊತೆಗೆ ರೈಸ್ ಜೊತೆಗೂ ಹೋಗ್ಬೇಕು, ಕಾಂಬಿನೇಷನ್ ಹಂಗ್ ಮಾಡ್ತೀವಿ ನಾವು ಏನ್ ಮ್ಯಾಥ್ಸ್ ಅಲ್ಲಿ ಓದ್ತೀವಿ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಸೇಮ್ ಹಾಗೆ ತರ. ಈ ಕುಲ್ಚಾಗೂ ನಾನ್ಗೂ ಏನ್ ಶೆಫ್ ಡಿಫ್ರೆನ್ಸ್? ನಾನು ಕುಲ್ಚಾ ಎರಡು ಒಂದೇ ಮೆಟೀರಿಯಲ್, ಅಂದ್ರೆ ರೀಫೈನ್ ಫ್ಲವರ್ ಅಲ್ಲೇ ಮಾಡೋದು. ಕುಲ್ಚಾ ಬಂದ್ಬಿಟ್ಟು ಲೈಕ್ ನೀವು ಕೋರಿಯಂಡರ್ ಅಥವಾ ಸೀಡ್ಸ್ ಹಾಕಿ ಮೇಲ್ಗಡೆ ಸ್ಟಫಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಮೇಲ್ಗಡೆ ಹಾಕಿ ಕುಕ್ ಮಾಡೋದೇನೆ ಕುಲ್ಚಾ. ಸೊ ಅದು ಎಳ್ಳೆಲ್ಲ ಹಾಕಿರ್ತಾರೆ. ಹೌದು, ಎಳ್ಳು ಹಾಕ್ತೀವಿ. ನಾನ್ ಅಂದ್ರೆ ಇಟ್ ಇಸ್ ಜಸ್ಟ್ ಪ್ಲೇನ್ ಏನು ಚಪಾತಿ ಅಲ್ಲ, ಅದು ಮೈದಾನೆ, ಬಟ್ ಪ್ಲೇನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದರಲ್ಲಿ ಬೇರೆ ಏನು ಸ್ಟಫಿಂಗ್ಸ್ ಇರಲ್ಲ. ಅದ್ರ ಜೊತೆಗೆ ನೀವು ಬೇರೆ ಕರಿ ಜೊತೆಗೆ ತಿನ್ಲೇಬೇಕು. ಕುಲ್ಚಾದಲ್ಲಿ ನೀವು ಹಾಗೆ ತಿನ್ಬೋದು, ಫ್ಲೇವರ್ ಅದರಲ್ಲೇ ಇರುತ್ತೆ. ಸೊ ದಟ್ ಇಸ್ ಘೀ ಎಲ್ಲ ಹಾಕ್ತಾರಲ್ವಾ ಅದ್ರ ಮೇಲೆ, ಬಟರ್ ಹಾಕಿ ಹಾಕ್ತಿವಿ. ಎರಡಕ್ಕೂ ಹಾಕ್ತಿವಿ, ಕುಲ್ಚಾ ಮತ್ತೆ ನಾನ್ ಎರಡಕ್ಕೂ ಹಾಕ್ತಿವಿ. ನಾನ್ ಅಲ್ಲಿ ನಾನು ಹೇಳ್ದಂಗೆ ಸೀಡ್ಸ್ ಇರೋದಿಲ್ಲ, ಯಾವ್ದು ಸೀಡ್ಸ್ ಇರಲ್ಲ. ಜೀರಾ, ಅಜ್ವೈನ್ ಮತ್ತೆ ತಿಲ್, ಬ್ಲಾಕು ಮತ್ತೆ ವೈಟ್ ಎರಡು ಯೂಸ್ ಮಾಡ್ತೀವಿ. ಸೊ ಅದೇ ಫ್ಲೇವರ್ ಅದಕ್ಕೆ. ಆ ಫ್ಲೇವರ್ ಚೇಂಜ್ ಆಗೋದಕ್ಕೆ ಎರಡು ಹೆಸರು ಡಿಫ್ರೆಂಟ್ ಆಗುತ್ತೆ. ಸೊ ಕರಿ ರೆಡಿ ಇದೆ. ಸ್ವಲ್ಪ ಕೊರಿಯಂಡರ್ ಚಾಪ್ ಮಾಡಕ್ ಬಿಡೋಣ ಮೇಲೆ. ಇದರಲ್ಲಿ ಇನ್ನೂ ಒಂದು ಗಾರ್ನಿಶ್ ಮಾಡ್ಬೋದು ನೀವು. ಇದಿದೆ ನಿಮ್ಮ ವೆಜಿಟೇಬಲ್ ಮಕ್ನಿ. ಥ್ಯಾಂಕ್ ಯು ಸೋ ಮಚ್ ಶೆಫ್. ನಮ್ಮ ಶೆಫ್ ದೀಪಕ್ ಅವರು ನೀಟ್ ಪ್ಲೇಟಿಂಗ್ ಮಾಡಿ ಒಂದು ಘಮ್ ಅನ್ನೋ ಒಂದು ವೆಜಿಟೇಬಲ್ ಮಕ್ನಿ ಮಾಡಿದ್ದಾರೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡ್ಬಿಡ್ತೀನಿ. ಟೇಸ್ಟ್ ಮಾಡೋಣ. ಸೋಯಾ ಚಂಕ್ಸ್ ಯಾವಾಗಲೂ ಹೆಲ್ತ್ ವೈಸ್ ಲೈಕ್ ಮೋರ್ ಆಫ್ ವಿಟಮಿನ್ಸ್ ಇದರಲ್ಲಿದೆ. ನನಗೆ ವೆಜ್ಜಲ್ಲಿ ತುಂಬ ಇಷ್ಟವಾದಂಥ ಒಂದು, ಅದಕ್ಕೆ ನೀವು ಈ ಥರ ಇದ್ದೀರಾ. ಹೆಂಗಿದೆ ಶೆಫ್? ನಾನು ನಿಮಗೆ ಕೇಳಬೇಕು. ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ, ನಾನು ಹೇಳಲ್ಲ, ನೀವು ಹೇಳಿ. ಮಾಡಿದವ್ರು ಯಾವತ್ತೂ ಮಾಡಿದವ್ರಿಗೆ ಕೇಳಬಾರ್ದು, ತಿಂದವರು ಆ್ಯಕ್ಚುಲಾಗಿ. ಅಲ್ಲ, ನನಗೆ ಚೆನ್ನಾಗಿದೆ, ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ. ಥ್ಯಾಂಕ್ ಯು. ಟೂ ಯಮ್ಮಿ, ತುಂಬಾ ಚೆನ್ನಾಗಿದೆ. ಒಂದು ರೆಸ್ಟೋರೆಂಟ್ ಟೇಸ್ಟ್ ಇದೆ. ಸೊ ಈಸಿಯಾಗಿ ಮನೇಲಿ ಮಾಡ್ಕೋಬಹುದು. ಖಂಡಿತ. ಬೇರೇನು ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ಲ, ಬರೀ ಇಷ್ಟೇ ಇಂಗ್ರೀಡಿಯೆಂಟ್. ನೀವು ಹೇಳ್ದಾಗೆ ಆ ಕಸೂರಿ ಮೆಥಿ ಏನು ಹಾಕಿದಿರಲ್ಲ, ಅದೇ ಮೇಯ್ನು ಅದಕ್ಕೆ ಫ್ಲೇವರ್ ಕೊಡ್ತಾ ಇರೋದು. ಆ ಫ್ಲೇವರು ತುಂಬ ಚೆನ್ನಾಗಿ ಬಾಯೆಲ್ಲ ಹರಡ್ಕೋತಾ ಇದೆ. ತುಂಬಾ ಚೆನ್ನಾಗಿದೆ ಶೆಫ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಾಕಶಾಲೆಗೆ ಬಂದು ಒಳ್ಳೆ ಒಂದು ವೆಜಿಟೇಬಲ್ ಮಕ್ನಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು. ಬಾಯ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶೆಫ್ ದೀಪಕ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಒಂದು ವೆಜಿಟೇಬಲ್ ಮಖನಿ ಮಾಡಿದ್ರು. ಸೊ ನಿಮಗೂ ರೆಸ್ಟೋರೆಂಟ್ ಫೀಲ್ ಬೇಕು ಅಂತ ಮನೇಲಿ ಅನ್ಸಿದ್ರೆ ಇದೇ ಥರ ಒಂದು ವೆಜಿಟೇಬಲ್ ಮಖನಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ನಮ್ಮ ಡಾಕ್ಟರ್ ಸಮರ್ಥ್ ಅವ್ರು ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಾವು ಪ್ರತಿನಿತ್ಯ ಬಳಸುವಂಥ ಸೊಪ್ಪು, ಹಣ್ಣು, ತರಕಾರಿ, ಅಡುಗೆ ಪದಾರ್ಥದಲ್ಲಿ ಸಾಕಷ್ಟು ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಹೇಳೋಕೆ ಬರ್ತಿರೋರೆ ನಮ್ಮ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಸಮರ್ಥ್ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀರಾ ಡಾಕ್ಟ್ರೆ ಇವತ್ತು? ಇವತ್ತು ನಾನು ಒಂದು ಪುರಾತನ ಕಾಲದಲ್ಲಿ ಹಿಂದೆ ಮನೆಯಲ್ಲೂ ಎಲ್ಲರೂ ನಿಮ್ಮ ತಾಯಿಗೆ, ಅಜ್ಜಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಸಣ್ಣ ವಯಸ್ಸಿರುವಾಗ ಅವ್ರಿಗೆ ಹರಳೆಣ್ಣೆ ಕುಡಿಸ್ತಾ ಇದ್ರು ಅಂತ. ಆ ಹರಳೆಣ್ಣೆ
ಆಗಿನ ಕಾಲದಲ್ಲಿ ಒಂದು ಇಮ್ಯುನೈಸೇಷನ್ ಥರ. ಹರಳೆಣ್ಣೆ ಅವಾಗವಾಗ ತಗೊತಾ ಇದ್ರೆ ದೇಹವನ್ನು ಶೋಧನೆ ಮಾಡಿ ಇಡತ್ತೆ. ಯಾವ ಭಾಗನ ಶೋಧನೆ ಮಾಡತ್ತೆ ಅಂದರೆ ಈ ಹೊಟ್ಟೆ ಬರುತ್ತಲ್ವಾ, ಹೊಟ್ಟೆಯಿಂದ ಕೆಲ ಭಾಗ ಎಲ್ಲ ಕಂಪ್ಲೀಟ್ ಆಗಿ ಈ ನಮ್ಮ ದೇಹದ ಡ್ರೈನೇಜ್ ಸಿಸ್ಟಮ್ನ ಕ್ಲೀನಾಗಿಡತ್ತೆ. ಒಂದು ಊರಲ್ಲಿ ಡ್ರೈನೇಜ್ ಸಿಸ್ಟಮ್ ಕ್ಲೀನಾಗಿಟ್ರೆ ಎಲ್ಲ ನೀರು ಹಾಗೂ ಕೊಳೆ ಸಂಚಾರಣೆಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಕಡೆ ಹೊರಗೆ ಹೋಗ್ತಾ ಇರುತ್ತೆ. ಒಂದು ಕಡೆ ಕಟ್ಕೊಳ್ಳಲ್ಲ. ಅದರಿಂದ ಬರೋದು ಬೇರೆ ಬೇರೆ ಥರದ್ದು ರೋಗಗಳು ಅದೆಲ್ಲ ಬರಲ್ಲ. ಹಾಗೆ ನಮ್ಮ ದೇಹದಲ್ಲಿ ನಮ್ಮ ಡ್ರೈನೇಜ್ ಸಿಸ್ಟಮ್ಮು, ಈ ಇಂಟೆಸ್ಟೈನ್ಸು ಮತ್ತು ಮೂತ್ರವಾಹ ಸ್ರೋತಸ್ಸು ಇವೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ಏರಂಡ ತೈಲ. ಆಗಿನ ಕಾಲದಲ್ಲಿ ಎಲ್ಲರೂ ತೊಗೊತಾ ಇದ್ರು. ಅದೇನೋ ಒಂದು ಜನ್ರೇಷನ್ ಬಿಟ್ಬಿಟ್ಟಿದೆ ಆ ಏರಂಡ ತೈಲ ತಗೊಳಕ್ಕೆ. ನಾನು ಎಲ್ರಿಗೂ ಒಂದೇ ಹೇಳೋದು, ವೀಕ್ಷಕರಿಗಲ್ಲ, ಈ ಏರಂಡ ತೈಲ ಒಂದೊಂದು ಚಮಚ ಒಂದು 30 ದಿವಸ ಪ್ರತಿ ದಿವಸ ರಾತ್ರಿ ಸೇವನೆ ಮಾಡ್ಕೊಂಡ್ ಬಂದ್ರೆ 30 ದಿವಸನೂ ಬೇಡ, ಒಂದು 15 ದಿವಸ ಅವ್ರವ್ರ ಕಾಯಿಲೆಗಳೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಒಂದು ಒಳ್ಳೆ ಪ್ರಿವೆನ್ಷನ್ಗೂ ತುಂಬ ಒಳ್ಳೆಯದು. ಮುಂಚೆ ವಾರಕ್ಕೊಂದ್ಸಲಿ ಹರಳೆಣ್ಣೆ ಸೇವನೆ ಮಾಡ್ತಾಯಿದ್ರು. ಈ ಹರಳೆಣ್ಣೆ ಸೇವನೆ ಮಾಡೋದು ಅಷ್ಟು ಒಳ್ಳೆಯದು. ನಾನು ಈ ಹರಳೆಣ್ಣೆದು ವಿಚಾರ ನಮ್ಮ ಪೇಷಂಟ್ಸಿಗೆಲ್ಲ ಹೇಳುವಾಗ ನಾನು ಓದ್ತೀನಿ, ಎಲ್ಲದು ಗುಣಧರ್ಮಗಳು ಓದ್ತೀನಿ. ದೇಹಕ್ಕೆ ಆಯು, ಕಾಂತಿ, ಬಲ, ಬುದ್ಧಿ ಎಲ್ಲ ಧಾತುಗಳಿಗೆ ತುಂಬ ಒಳ್ಳೆ ಕೆಲಸ ಮಾಡೋದು ಏರಂಡ ತೈಲ. ನನಗೆ ಒಂದು ಹೊಸ ಈ IT ಇದರಲ್ಲಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋ ಒಂದು ಹೆಂಗ್ಸ್ ಬಂತು. ಪಾಪ ಆಕೆಗೆ ಒಂದು ಹೊಸ ಮಗು, ಅಂದರೆ ಜಸ್ಟ್ ಡೆಲಿವರಿ ಆಗಿರೋದು ಮಗು. ಅವ್ರ ತಾಯಿ ಹೇಳ್ತಾ ಇದ್ದಿದ್ದು ಹರಳೆಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಮಗುಗೆ. ಆಕೆಗೆ ಹರಳೆಣ್ಣೆ ಬೇಡ, ನನಗೆ ಆಲಿವ್ ಆಯಿಲ್ ಉಪಯೋಗಿಸ್ಕೊಬೇಕು ಅಂತ. ಆಲಿವ್ ಆಯಿಲು ಯಾವುದೋ ಇಟಲಿಯ ಆಯಿಲು. ಏರಂಡ ತೈಲ ನಮ್ಮ ಗ್ರಂಥದಲ್ಲಿ ಹೇಳಿರೋದು ತುಂಬ ಒಳ್ಳೆ ಎಣ್ಣೆ. ಏರಂಡ ತೈಲ ಸಾಕಷ್ಟು ಕಾಯಿಲೆಗಳಿಗೆ, ವಾತ ಹಾಗೂ ಕಫ ಕಾಯಿಲೆಗಳಿಗೆಲ್ಲ ತುಂಬ ಉಪಯೋಗಿಸ್ಕೊಬೋದು. ಈ ಏರಂಡ ತೈಲ ವಿಚಾರ ಹೆಂಗಿದೆ ಅಂದರೆ, ಇದು ಟೇಸ್ಟ್ ತುಂಬ ಸ್ವೀಟು, ಡೈಜೆಷನ್ ಆಗಿದ್ಮೇಲೂ ತುಂಬ ಸ್ವೀಟು. ಇದಕ್ಕೆ 2 ಪ್ರಾಪರ್ಟೀಸ್ ಇದೆ, ಸೂಕ್ಷ್ಮತೆ, ತೀಕ್ಷ್ಣತೆ. ತೀಕ್ಷ್ಣತೆ ಅಂದರೆ ತುಂಬ ಶಾರ್ಪಾಗಿ ದೇಹದಲ್ಲಿ ಎಲ್ಲ ಕಡೆನೂ ಹರಡತ್ತೆ. ಸೂಕ್ಷ್ಮತೆ ಅತಿ ಸೂಕ್ಷ್ಮವಾಗಿರೋ ಜಾಗಕ್ಕೆಲ್ಲ ಹೋಗಿ ಕ್ಲೀನ್ ಮಾಡುತ್ತೆ. ಸೊ ಹರಳೆಣ್ಣೆಗೆ ಇರೋದು 2 ಒಳ್ಳೆ ಕ್ವಾಲಿಟೀಸ್ ಏನು ಅಂದರೆ ತೀಕ್ಷ್ಣತೆ, ಸೂಕ್ಷ್ಮತೆ. ಇದರಿಂದ ಇದು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಸೂಕ್ಷ್ಮ ನಾಡಿಗಳಿಗೆಲ್ಲ ಹೋಗಿ ಕ್ಲೀನಾಗಿ ಶ್ರೋತಸ್ಸನ್ನೆಲ್ಲ ಕ್ಲೀನ್ ಮಾಡ್ಕೊಂಬರುತ್ತೆ. ಸೊ ಅದಕ್ಕೆ ಒಂದು 15 ದಿವಸ ಪ್ರತಿ ದಿವಸ ರಾತ್ರಿ ಮಲ್ಗೋ ಟೈಮಲ್ಲಿ ಒಂದೊಂದು ಚಮಚ ಹರಳೆಣ್ಣೆ ಸೇವನೆ ಮಾಡ್ಕೊಂಡು ಬನ್ನಿ. ಹೆಲ್ತ್ ತುಂಬ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ನಾವು ಹಿಂದಿನ ಕೆಲವು ಎಪಿಸೋಡ್ಸಲ್ಲೆಲ್ಲ ಈ ಹೆಂಗಸ್ರ ಸಮಸ್ಯೆ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಈ ಮೂತ್ರವಾಹ ಸ್ರೋತಸ್ಸು, ಆರ್ತವಾಹ ಸ್ರೋತಸ್ಸು, ಶುಕ್ರವಾಹ ಸ್ರೋತಸ್ಸು ಎಲ್ಲಾನು ಶೋಧನೆ ಕ್ಲೀನಾಗಿ ಮಾಡುತ್ತೆ. ಇನ್ನೊಂದು ಈ ಹರಳೆಣ್ಣೆದು ಏನು ವಿಚಾರ ಅಂದರೆ, ಇವತ್ತು ನಾನು ಮಾಡ್ತಾ ಇರೋದು ಏರಂಡ ತೈಲ ಭರ್ಜಿತ ವೃಂತಾಕ ಅಂತ. ಇದಕ್ಕೆ ವೃಂತಾಕ ಅಂತ ಹೆಸರು. ಹಿಂದಿನ ಎಪಿಸೋಡಲ್ಲಿ ಬೆನ್ನೋವು ಬಗ್ಗೆ ಹೇಳಿದ್ದೆ. ಎಲ್ಲ ಥರದ್ದು ದೇಹದ ನೋವುಗಳು ಎಲ್ಲೆಲ್ಲಿ ನೋವು ಬರುತ್ತೋ ಅಲ್ಲಿ ಈ 2 ಕಾಂಬಿನೇಷನ್ ಉಪಯೋಗಿಸ್ಬಿಟ್ರೆ ನೋವು ದೂರ ಆಗತ್ತೆ. ಸ್ಪೆಷಲ್ ಆಗಿ ಬೆನ್ನೋವು, ಅದಕ್ಕೆ ಇದು ನಾನು ಪ್ರಿಪ್ರೇಷನ್ ಮಾಡ್ತಾ ಇರೋದು. ಇದು ನಮ್ಮ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಅಂದರೆ, ಎಲ್ಲ ಥರದ್ದು ಜಾಯಿಂಟ್ ಪ್ರಾಬ್ಲಮ್ಸ್, ಆಮವಾತ ಅಂತ ಕರಿತೀವಿ, ರುಮಟೆಡ್ ಆರ್ಥರೈಟಿಸ್, ಅದಕ್ಕೆ ಗುಣನೇ ಇಲ್ಲ. 20 ವರ್ಷ ಇರುತ್ತೆ, 30 ವರ್ಷ ಇರುತ್ತೆ, ಆಗಲೇ 60 ವರ್ಷದ ಮುದುಕರು ಥರ ನೋವು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ನಾನು ಕೆಲವು ಕಾಯಿಲೆಗಳು ತುಂಬ ಘೋರವಾಗಿ ಹೇಳ್ತೀನಿ, ಯಾಕಂದರೆ ಇವರು ಅನುಭವಿಸೋರು ತುಂಬ ಕಷ್ಟಪಡ್ತಾರೆ. ಈ ಕೋಲ್ಡ್ ಸೀಸನ್ ಆಗ್ತಾ ಇರೋಂಗೆ ಈ ಜಾಯಿಂಟ್ಸು ಇದರಲ್ಲೆಲ್ಲ ಊತ, ನೋವು, ಆಟೋ ಇಮ್ಯೂನ್ ಕಂಡೀಷನ್ನು. ತಪ್ಪೇನೂ ಮಾಡಿಲ್ಲ ಅವರು, ಅವ್ರ ಪ್ರಕೃತಿನೇ ಆಟೋ ಇಮ್ಯುನಿಟಿ ಅಂತ. ಒಳಗಡೆಯಿಂದ ಕಂಪ್ಲೀಟಾಗಿ ಡಿಸ್ಟ್ರಕ್ಟ್ ಆಗಿ ಸೆಲ್ಸು, ಈ ರುಮೆಟೆಡ್ ಆರ್ಥರೈಟಿಸು ಇವೆಲ್ಲ.
ಅದರಲ್ಲಿ ಆಮವಾತ ಅಂತ ಕರಿತೀವಿ. ಅದರಲ್ಲಿ ಈ ಏರಂಡ ತೈಲ ತುಂಬ ಹೆಲ್ಪ್ಫುಲ್ಲು. ಓಕೆ. ಆಮವಾತ ಗಜೇಂದ್ರಸ್ಯ ಶರೀರ ವನಚಾರಿಣಃ. ಆಮವಾತ ಅಂದರೆ ರುಮಟೆಡ್ ಆರ್ಥ್ರೈಟಿಸ್ ಅಂತದ್ದು ಒಂದು ಈ ಹುಚ್ಚು ಆನೆ ಥರ ದೇಹದಲ್ಲೆಲ್ಲ ಓಡಾಡ್ತಾ ಇರತ್ತಂತೆ. ಅಂದರೆ ಈ ದೇಹ ಕಾಡನ್ನ ಧ್ವಂಸ ಮಾಡ್ತಾ ಹೋಗತ್ತಂತೆ ಆಮವಾತ. ಏಕ ಏವ ಅಂದರೆ ಏಕ ಏವ ನಿಹಂತಸ್ಯ ಏರಂಡ ಸ್ನೇಹ ಕೇಸರಿ ಅಂತ. ಈ ಒಂದು ಕಾಡಲ್ಲಿ ಒಂದು ಹುಲಿ ಬರುತ್ತೆ, ಒಂದು ಸಿಂಹ ಬರುತ್ತೆ. ಈ ಒಂದು ಸಿಂಹವೇ ಈ ಎಲ್ಲ ಹುಚ್ಚ ಆನೆಗಳನ್ನ ದೂರ ಇಡ್ಬೋದು. ಆ ಸಿಂಹ ಯಾವುದು ಅಂದರೆ ಏರಂಡ ತೈಲ ಅಂತ. ಮತ್ತೆ ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ, ಈ ಆಮವಾತ ರುಮೆಟೆಡ್ ಆರ್ಥ್ರೈಟಿಸ್ಸು ಒಂದು ಒಳ್ಳೆ ಮನೆ ಮದ್ದಿದು. ಪ್ರತಿ ದಿವಸ ರಾತ್ರಿ ಸೇವನೆ ಮಾಡ್ಕೊಂಬಂದ್ರೆ, ಕೆಲವು ತಿಂಗಳು ತುಂಬ ಚೆನ್ನಾಗಿ ಸೇವನೆ ಮಾಡ್ಕೊಂಬಂದ್ರೆ ಆಮವಾತ ದೂರ ಆಗೋಗ್ಬಿಡುತ್ತೆ. ಒಂದು ಸಿಂಹದ ಥರ ನೀವು ನಿಮ್ಮ ಕಾಯಿಲೆ ದೂರ ಇಡ್ಬೋದು. ಓಕೆ. ಇನ್ನು ಸಮಸ್ಯೆನೇ ಇಲ್ಲ, ಕೆಲವೊಂದು ನಮಗೆ ಸಿಂಪ್ಟಮ್ಸೇ ಗೊತ್ತಾಗಲ್ಲ. ಸಮಸ್ಯೆ ನಾವು ಮೇಲಿಂದ ಚೆನ್ನಾಗೇ ಕಾಣಿಸ್ತೀವಿ, ಆದರೆ ಒಳಗಡೆ ತುಂಬ ಸಮಸ್ಯೆಗಳಿರುತ್ತೆ. ಹಾಗಿದ್ದವ್ರಿಗೆ ಅಂದರೆ ಸಮಸ್ಯೆನೇ ಇಲ್ಲ ಅಂಥವ್ರು ತಗೊಳ್ಬೋದಾ ದಿನಾಗ್ಲೂ? ಡೆಫಿನೆಟ್ಲಿ. ಅದು ಮಾಡ್ತಾ ಇದ್ರೆ ವಿಶೋಧನೆ ಆಗತ್ತೆ. ನಿಮಗೆ ಎಷ್ಟು ಕಾಯಿಲೆಗಳಿರುತ್ತೆ ಅಂತ ಸಾಕಷ್ಟು ಜನಕ್ಕೆ ಅವ್ರಿಗೆ ಗೊತ್ತಿರಲ್ಲ. ಹೌದು. ಹರಳೆಣ್ಣೆ ಸೇವನೆ ಮಾಡ್ತಾ ಇರುವಾಗ ಆ ದೋಷಗಳೆಲ್ಲ ದೇಹದಿಂದ ಹೊರಗೆ ಹೋಗತ್ತೆ. ಆ ಮಲ ಶುದ್ಧಿ ಆಗತ್ತೆ, ಭೇದನ ಆಗತ್ತೆ. ಈ ಇಂಟೆಸ್ಟೈನ್ಸ್ ಒಳಗಡೆ ಒಂದು ಕ್ಯಾಮ್ರಾ ಹಾಕಿ ನೋಡಿದ್ರೆ ಒಂದೊಂದು ಕಾಯಿಲೆಗೂ ಇಂಟೆಸ್ಟೈನ್ಸ್ ಕರಳಲ್ಲಿ ಒಂದೊಂದು ಥರದ್ದು ಅದರದ್ದು ಎನ್ವೈರ್ಮೆಂಟ್ ಇರುತ್ತೆ. ಇವಾಗ ವರ್ಮ್ಸ್ ಇರೋರ್ದು ಒಂದ್ ಥರದ್ದು ಇರುತ್ತೆ, ಆಮವಾತ ಇರೋರ್ದು ಒಂಥರ ಇರುತ್ತೆ, ಈ ಗ್ಯಾಸ್ಟ್ರೈಟಿಸ್ ಇರೋರ್ದು ಒಂಥರ ಇರುತ್ತೆ, ಮತ್ತೆ ಕೆಮ್ಮು ಹೇಳ್ತಾ ಇರೋರ್ದು ಒಂಥರ ಇರುತ್ತೆ. ಆ ಕರಳಿಗೆ ನಮ್ಮ ದೇಹಕ್ಕೆ ಸಂಬಂಧ ಇದೆ. ಈ ಕರಳನ್ನ ನಾವು ಕ್ಲೀನ್ ಮಾಡ್ತಾ ಬಂದ್ರೆ ಅಂದ್ರೆ ಏರಂಡ ತೈಲ ಆ ಕರಳಿಗೆ ಒಂದು ಹೊಸ ಎನ್ವೈರ್ಮೆಂಟ್ ಡೆವಲಪ್ ಆಗುತ್ತೆ. ಸೊ ಅದು ಏರಂಡ ತೈಲದಿಂದ ಮಾಡ್ಬೋದು. ಇದು ಸೇವನೆ ಮಾಡೋದು 15 ದಿವಸ, ಪ್ರತಿ ದಿವಸ ಒಂದೊಂದು ಸ್ಪೂನ್ ತಗೊಂಡ್ ಬರ್ತಾ ಇದ್ರೆ ಬೆಳಗ್ಗೆ ಎದ್ದು ಮೋಷನ್ ಕ್ಲೀನಾಗಿ ಹೋಗುತ್ತೆ. ಅದ್ರ ಜೊತೆಗೆ ಕಾಲ್ಗಳಿಗೆ ಬಲ ಬರುತ್ತೆ. ನೀವು ಕಾಲಲ್ಲಿ ಬಲ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ಏರಂಡ ತೈಲ ಸೇವನೆ ಮಾಡಿ ಇವತ್ತು ರಾತ್ರಿ, ನಾಳೆ ಬೆಳಗ್ಗೆ ಕಾಲಲ್ಲಿ ಎಷ್ಟು ಶಕ್ತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಿಂದ ದಪ್ಪ ಆಗೋದು, ಸಣ್ಣ ಆಗೋದು ಆ ಥರ ಏನೂ ಆಗಲ್ವಾ? ಫಿಟ್ ಆಗಿರ್ತಾರೆ. ನೀವು ಒಳ್ಳೆ ಸೆಲೆಬ್ರಿಟೀಸ್ ಆಗಬೇಕು, ಒಳ್ಳೆ ಚೆನ್ನಾಗಿ ಒಂದು ನೋಡಕ್ಕೆ ಚೆನ್ನಾಗಿರ್ಬೇಕು, ಸ್ಕಿನ್ ಪಳಪಳ ಅನ್ಬೇಕು ಅಂದ್ರೆ ಚೆನ್ನಾಗಿ ಏರಂಡ ತೈಲನ ಸೇವನೆ ಮಾಡಬೇಕು. ಓಕೆ. ಇದು ಮಲ್ಗೋ ಸಮಯದಲ್ಲಿ ತಗೊಳ್ಬೇಕಾ ಹೇಗೆ? ಹೌದು, ಮಲ್ಗೋ ಸಮಯದಲ್ಲಿ ನಿಮ್ಮ ತಾಯಿಗಳಿಗೆ, ಅಜ್ಜಿಗಳಿಗೆ ಫೋನ್ ಕಾಲ್ ಮಾಡಿ ಅವರಿಗೆ ಕೇಳಿ ಹೆಂಗೆ ಏರಂಡ ತೈಲನ ಮಾಡಬೇಕು ಅಂತ. ಆ ಗಿಡದಿಂದಾನೇ ಎಲ್ಲ ಕಡೆ ಬೆಳೆಯುತ್ತೆ. ಖಾಲಿ ಸೈಟ್ ಇದ್ರೆ ಅದ್ರಲ್ಲಿ ಬೆಳೆದ್ ಬಿಡುತ್ತೆ. ಎಲ್ಲ ಕಾಯಿಗಳು ಕಿತ್ಕೊಂಡ್ಬಂದೆ ಎಣ್ಣೆ ತೆಗಿರಿ, ಉಪಯೋಗಿಸಿ, ತುಂಬಾ ಒಳ್ಳೆ. ಅಂದ್ರೆ ನಮ್ಮ ಅಜ್ಜಿನೇ ಬಳಸೋರು ಇದನ್ನ ನೆತ್ತಿಗೆ ಹಾಕೊಳ್ಳೋರು, ತುಂಬಾ ತಂಪು ಅಂತ. ಕೂದಲಿಗೂ ಸಹ ಬಳಸ್ತಾರಲ್ವಾ ಇದು? ತಲೆಗೂ ತುಂಬಾ ಒಳ್ಳೆಯದು. ಇನ್ನು ನನಗೆ ಬರೋರು ಕೆಲವು ಪೇಷಂಟ್ಸ್ ಬರ್ತಾರೆ, 90-95 ವರ್ಷ ಅವ್ರಿಗೆ ಇನ್ನೂ ಹಾಕೊಂಡು ಸ್ನಾನ ಮಾಡ್ತಾರೆ. ಎಷ್ಟು ಹೆಲ್ತಿ ಆಗಿದ್ದಾರೆ ಅಂತ. ನಾವು ಆ ಜನರೇಷನ್ ನೋಡಿ ಒಂದು ಕಲಿಬೇಕು ನಾವು. ಸೊ ಇದನ್ನ ಆದಷ್ಟು ಮಾಡರ್ನ್ ಆಗಿ ಶಾಂಪು ಕಂಡೀಷನರ್ ಹಾಕೊಳ್ಳೋ ಬದಲು ಹಳ್ಳೆಣ್ಣೆ ಹಾಕೊಳ್ಳಿ, ಹಳ್ಳೆಣ್ಣೆ ಕುಡೀರಿ ಸ್ವಲ್ಪ ಪ್ರಮಾಣದಲ್ಲಿ, ಭಯ ಪಡಬೇಡಿ. ಇದು ಪ್ರತಿದಿನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? 1 ಸ್ಪೂನ್ ಅಷ್ಟು ರಾತ್ರಿ ಸೇವನೆ ಮಾಡ್ಬೋದು, ಒಂದು 15 ದಿವಸ. ಈ ಕೆಲವು ಕಾಯಿಲೆಗಳಿರೋರು ಸ್ವಲ್ಪ ಹುಷಾರಾಗಿ ಸೇವನೆ ಮಾಡಬೇಕು. ವೈದ್ಯರನ್ನ ಸಂಪರ್ಕಿಸಿ. ತುಂಬ ಕೆಲವು ಸಲ ಪ್ರೆಗ್ನೆಂಟ್ ಆಗಿರೋರು, ಹಾಗೂ ತುಂಬ ಸುಸ್ತಿಗೆ ಒಳಗಾಗಿರೋರು, ತುಂಬ ಕೆಲವು ಸಲ ಬೇದಿಗಳು ಜಾಸ್ತಿ ಇರುತ್ತಲ್ಲ ಅಂಥವ್ರು, ಕೆಲವು ಸಲ ಈ ಗಟ್ ಲೇಯರ್ನ ಕ್ಲೀನ್ ಮಾಡಬೇಕಾಗತ್ತೆ. ಈ ಲೀಕಿ ಗಟ್ ಅಂತ ಕರೀತಾರೆ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಉಪಯೋಗಿಸ್ಬೋದು. ಫಲಶ್ರುತಿಯಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕ್ವಾಲಿಟೀಸ್ ಇದೆ. ನಾನು ಎಷ್ಟು ಹೇಳಿದ್ರೇನು ಟಿವಿಯಲ್ಲಿ ನೀವು ಬಳಸಿದ್ರೆ ಮನೆಯಲ್ಲಿ ಅದರದ್ದು ಒಳ್ಳೆ ಗುಣಧರ್ಮಗಳು ನಿಮಗೆ ತಟ್ಟತ್ತೆ. ಇಷ್ಟು ಚೆನ್ನಾಗಿದ್ದಿಲ್ವಾ ಹಳ್ಳೆಣ್ಣೆ, ನಾನೆಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಬೇಕು, ಅವರು ಬಳಸಬೇಕು, ಬೆನಿಫಿಟ್ಸು ಅಂತ. ಅಂದ್ರೆ ಊಟ ಆದ್ಮೇಲೆ ಮಲ್ಗೋಕ್ ಮುಂಚೆ ಸೇವನೆ ಮಾಡ್ಬೋದು. ವೀಕೆಂಡ್ಸ್ ಬಂತು ಅಂದ್ರೆ ಶನಿವಾರ ಸಂಡೇ, ಶನಿವಾರ ಅಥವಾ ಭಾನುವಾರ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡ್ಬಿಡಿ. ಮಧ್ಯಾಹ್ನದಷ್ಟೊತ್ತಿಗೆ ರೆಡಿ, ಬ್ರಂಚ್ಗೂ ರೆಡಿ.
ಓಕೆ. ಈ ವಾತದ ಸಮಸ್ಯೆ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ನಮ್ಮ ಜನಗಳಿಗೆ. ಏನಂದರೆ ನಮಗೆ ತುಂಬಾ ವಾಟ್ಸಪ್ಸ್ ಬರುತ್ತೆ ಆ ಒಂದು ಸಮಸ್ಯೆ ತೊಗೊಂಡು. ಅಂದರೆ ನಮಗೆ ಬೆನ್ನು ಹಿಡ್ಕೊಳ್ಳುತ್ತೆ, ಕೈಕಾಲು ಹಿಡ್ಕೊಳ್ಳುತ್ತೆ, ಪಕ್ಕೆ ಹತ್ರ ಹಿಡ್ಕೊಂಡಿದೆ, ಎದೆ ಹಿಡ್ಕೊಂಡಿದೆ, ಆ ಥರ ಅಂತ ಹೇಳ್ತಾರೆ. ಸೊ ಇದು ಹೇಗೆ ಶುರುವಾಗುತ್ತೆ ಅಂತ ಈ ಸಮಸ್ಯೆ? ಈ ಪಕ್ಕೆ ಹಿಡ್ಕೊಳ್ಳೋದು ಇದೆಲ್ಲ ವಾತದ ಸಮಸ್ಯೆಗಳು. ವಾತ ದೋಷ ಅದರ ಸ್ಥಳ ಬಿಟ್ಟು ಬೇರೆ ಕಡೆ ಹೋದಾಗ ಅಥವಾ ಅದು ಜಾಸ್ತಿ ಆದಾಗ ಕಮ್ಮಿ ಆದಾಗ ಈ ಕಾಯಿಲೆಗಳಾಗತ್ತೆ. ಇದಕ್ಕೆ ಒಳ್ಳೆ ಸೊಲ್ಯೂಷನ್ ಏನು ಅಂದ್ರೆ ಏರಂಡ ಭರ್ಜಿತ ವೃಂತಾಕ. ಇದನ್ನ ಉಪಯೋಗಿಸೋದ್ರಿಂದ ಎಲ್ಲಾ ತರದ್ದು ನೋವುಗಳು ಅದು ಹಿಡ್ಕೊಳತ್ತಲ್ವ, ಕ್ಯಾಚಿ ಪೇನ್ ಅಂತ ಹೇಳ್ತಾರಲ್ವ. ಸಾಧಾರಣವಾಗಿ ಪೇಷಂಟ್ಸು ಬೆನ್ನು ಕ್ಯಾಚ್ ಆಗತ್ತೆ ಅದು ಅಂತ ಹಿಡಿದು ಬಂದಾಗ ನಾವು ಅವ್ರಿಗೆ ಔಷಧಿಗಳು ಕೊಟ್ಟು ಈ ಥರದ್ದು ನಾನು ಏರಂಡ ತೈಲನೂ ಕೊಡ್ತೀನಿ, ಶೋಧನೆ ಮಾಡಿರೋದು. ಸೊ ಅದನ್ನ ಚೆನ್ನಾಗಿ ಸೇವನೆ ಮಾಡಬೇಕು ಅಂತ ಖುಷಿಯಾಗಿ ನಗ್ತಾ ಇರ್ತಾರೆ. 3-4 ದಿವಸ ಆಗಿದ್ಮೇಲೆ ನೋವೆಲ್ಲ ಹೊಟ್ಟೋಯ್ತು ಡಾಕ್ಟ್ರೆ ಅಂತ ಹೇಳ್ತಾರೆ. ಸೊ ಅಷ್ಟು ಚೆನ್ನಾಗಿ ಕೆಲವು ಔಷಧಿಗಳು ಹಾಗೂ ಏರಂಡ ತೈಲ. ಅಂದ್ರೆ ನೀವು ನಿಮ್ಮ ಆಯುರ್ವೇದಿಕ್ ಸ್ಟೈಲಲ್ಲಿ ನಿಮ್ಮ ಇದರಲ್ಲೇ ತಯಾರಿ ಮಾಡ್ತೀರಾ ನೀವು ಕ್ಲಿನಿಕಲ್ಲಿ? ಹೌದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ. ಅದು ಇನ್ನೊಂದೇನು ವಿಚಾರ ಅಂದ್ರೆ ಈ ಏರಂಡ ತೈಲ ಇವಾಗ ಸಾಕಷ್ಟು ಅಡಲ್ಟ್ರೇಟೆಡ್ ಸಿಗ್ತಾ ಇದೆ. ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಏನು ತೊಂದರೆ ಏನು ಇಲ್ಲ, ನ್ಯಾಚುರಲ್ ಆಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು? ಯೂಶಲ್ ಆಗಿ ತುಂಬಾ ಭಾರ, ಅದು ತುಂಬಾ ದಪ್ಪ ಇರುತ್ತೆ. ಅದಕ್ಕೆ ಗಂಧರ್ವ ಹಸ್ತಾದಿ ತೈಲ ಅಂತಾನು ಕರಿತೀವಿ ನಾವು. ಸೊ ಸ್ವಲ್ಪ ದಪ್ಪ ಇರುತ್ತೆ, ಹೆವಿ ಆಗಿರುತ್ತೆ, ತಿಕ್ಕಾಗಿರುತ್ತೆ, ಅದು ಸ್ಮೆಲ್ ಇರುತ್ತೆ, ಒಂದು ಕಲರ್ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಅದು ಸೇವನೆ ಮಾಡ್ತಾರಂಗೆ ನಿಮ್ಗೆ ಗೊತ್ತಾಗತ್ತೆ. 1 ಸ್ಪೂನಲ್ಲಿ ಮಾಡೋ ಕೆಲಸ 3 ಸ್ಪೂನ್ಸ್ ತಗೋಬೇಕಾಗತ್ತೆ. 3 ಸ್ಪೂನ್ಸ್ ತಗೊಂಡ್ರೆ ಬೇದಿ ಆಗೋದು, ಅಂದ್ರೆ ಒಂದು ರೌಂಡ್ ಮೋಷನ್ ಕ್ಲಿಯರ್ ಆಗತ್ತೆ. 1 ಸ್ಪೂನಲ್ಲಿ ಕೆಲಸ ಆಗ್ತಾ ಇರಲ್ಲ. ಅವಾಗ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಎಷ್ಟು ಸ್ಪೂನ್ ತಗೋಬೇಕು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹರಳೆ ಎಣ್ಣೆಯಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಜೊತೆಗೆ ಹರಳೆ ಎಣ್ಣೆ ಉಪಯೋಗ ಮಾಡಿ ಒಂದು ಬದನೆಕಾಯಿ ಫ್ರೈ ಮಾಡ್ತಾರಂತೆ, ಅದು ಹೇಗೆ ಮಾಡ್ತಾರೆ ಮತ್ತೆ ಹರಳೆ ಎಣ್ಣೆ ಬಗ್ಗೆ ಇನ್ನಷ್ಟು ಉಪಯೋಗಗಳು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್ ಡಾಕ್ಟ್ರೆ, ಹೇಳ್ತಾ ಇದ್ರಿ ಬದನೆಕಾಯಿ ಫ್ರೈ ಅಂತ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್? ಇದಕ್ಕೆ ಬೇಕಾಗಿರೋದು ಬದನೆಕಾಯಿ, ಹರಳೆಣ್ಣೆ, ಸ್ವಲ್ಪ ಹಿಂಗು, ಅರಿಶಿನದ ಪುಡಿ, ಮೆಣಸಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ರವೆ. ಓಕೆ, ಶುರು ಮಾಡೋಣ. ಎಸ್. ಮೊದಲಿಗೆ ಡಾಕ್ಟ್ರ್ ಈಗ ಇದು ನಂಗೆ ದೊಡ್ಡ ಬೌಲ್. ಇದರಲ್ಲಿ ಹಿಂಗು ಕೊಡಿ, ಆಮೇಲೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನು ಡಾಕ್ಟರ್? ಈಗ ನೆಕ್ಸ್ಟ್ ಇವಾಗ ಇದನ್ನು ನಾವು ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ರೆಡಿ ಮಾಡೋಣ. ಅದು ಮುಂಚಿತವಾಗಿ ಬದನೆಕಾಯಿ ಕೊಡಿ, ಸ್ವಲ್ಪ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಬದನೆಕಾಯಿ ತುಂಬ ಉಷ್ಣಾಂಶ ಉಳ್ಳದಲ್ವ ಡಾಕ್ಟ್ರೆ? ಹೌದು, ಸ್ವಲ್ಪ ಇದೆ ಇದಕ್ಕೆ. ಅದಕ್ಕೆ ಇದು ಈ ಎಲ್ಲ ಥರದ್ದು ಬೆನ್ನೋವು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಇದು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಫುಲ್ಲು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಇದು. ಮೇಡಮ್, ಇವಾಗ ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ರೇಟ್ ಮಾಡ್ಕೊಂಡ್ಬಿಡೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ಇವಾಗ ಸ್ವಲ್ಪ ರವಾ ಪೌಡರ್ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನೇನು ಮಾಡಿದ್ದೀನಿ ಅಂದರೆ ಫುಲ್ಲು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಸೊ ಇವಾಗ ಇದು ರೆಡಿ ಆಗಿದೆ. ನಾವು ಮಾಡ್ಕೊಳ್ಳೋಣ ಇವಾಗ. ಓಕೆ. ಏನೆಣ್ಣೆ ತೈಲ ಕೊಡಿ, ಹರಳೆಣ್ಣೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಕೈಗೆ ಹಾಕೊಂಡ್ರೆ ಎಲ್ಲ ಕೈಯೆಲ್ಲ ಜಾರತ್ತೆ. ತುಂಬಾ ದಪ್ಪ ಇರುತ್ತಲ್ಲ ಇದು ಎಣ್ಣೆ? ಹೌದು ಹೌದು. ಇದ್ರ ಘಮನೂ ಒಂಥರ ತುಂಬಾ ಚೆನ್ನಾಗಿದೆ. ಹೌದು, ಇದ್ರದ್ದೇ ಒಂದು ಟೇಸ್ಟ್ ಬರುತ್ತೆ, ಇದು ಸ್ಮೆಲ್ ಬರುತ್ತೆ. ಹೌದು, ಅದರಿಂದನೇ ಗೊತ್ತಾಗುತ್ತಲ್ಲ ಪ್ಯೂರಿಟಿ ಅಂತ. ಹೌದು, ನೀವು ನಿಮ್ಮ ಮನೇಲಿ ನಿಮ್ಮ ಊರಿಗೆ ಫೋನ್ ಮಾಡಿ ಯಾರ ಹಿರಿಯರಿಗೆ ಕೇಳಿ, ಅವರು ಹೇಳ್ತಾರೆ ಹರಳೆಣ್ಣೆ ವಿಚಾರ. ಹೌದು. ಮತ್ತೆ ಹೆಂಗೆ ಹರಳೆಣ್ಣೆ ತಯಾರಿಸ್ಬೇಕು ಅಂತಾನು. ನೀವು ಹೇಗೆ ತಯಾರಿಸ್ತೀರಾ ಡಾಕ್ಟರ್ ಇದನ್ನ? ಇದ್ರದ್ದು ಪ್ರೊಸೀಜರ್ ಇದೆ. ಓಕೆ. ಈ ಬೇಂಗನ್ ಭರ್ತಾ ಅಂತ ಮಾಡ್ತಾರಲ್ವಾ, ಹಂಗೂ ಮಾಡ್ಬೋದು. ಸ್ವಲ್ಪ ಇದಕ್ಕೆ ಉಪ್ಪು ಸೇರ್ಸೋಣ. ಇವಾಗ ಇದನ್ನ ಸರ್ವ್ ಮಾಡೋಣವಾ? ಎಸ್. ಒಂದು ಎಲೆ ಕೊಡಿ ಮೇಡಮ್. ಆಯ್ತಾ ಡಾಕ್ಟರ್ ಇದು? ರೆಡಿ. ಓಕೆ. ವೃಂತಾಕ ಭರ್ಜಿತ, ಏರಣ್ಣ ಭರ್ಜಿತ ವೃಂತಾಕ ರೆಡಿ. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಓಕೆ, ನಮ್ಮ ಡಾಕ್ಟ್ರು ಹರಳೆಣ್ಣೆಯಿಂದ ಒಂದು ಬದನೆಕಾಯಿ ಫ್ರೈ ಮಾಡಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಟೇಸ್ಟ್ ಮಾಡೋಣ ಡಾಕ್ಟ್ರೆ? ಡೆಫಿನೆಟ್ಲಿ. ಹರಳೆಣ್ಣೆ ಉಪಯೋಗ ಮಾಡಿದ್ದೀರಾ ಅಂತ ಗೊತ್ತೇ ಆಗಲ್ಲ. ಅಂದರೆ ಈ ಸ್ಟೈಲಲ್ಲಿ ಮಾಡ್ಕೊಂಡು ತಿಂದಾಗ ಸೊ ಅದು ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಬೇರೆ ಇವಾಗ ಹಿಂಗೆ ಕುಡಿಬೇಕಾದ್ರೆ ಅದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಹಿಂಗೆ ಮಾಡ್ಕೊಂಡು ತಿಂದಾಗ ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಒಳ್ಳೆ ಒಂದು ಹರಳೆಣ್ಣೆಯಿಂದ ಒಂದು ಬದನೆಕಾಯಿ ಫ್ರೈ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮಸ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹರಳೆಣ್ಣೆ ಉಪಯೋಗ ಮಾಡಿ ಒಂದು ಬದನೆಕಾಯಿ ಫ್ರೈ ಮಾಡಿದ್ರು ಡಾಕ್ಟ್ರು. ತುಂಬ ಚೆನ್ನಾಗಿತ್ತು. ಸೊ ಆಗಾಗ ನೀವು ಇದೇ ಥರ ಒಂದು ಹರಳೆಣ್ಣೆ ಉಪಯೋಗ ಮಾಡಿ ಬದನೆಕಾಯಿ ಫ್ರೈ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರೀಫೈಂಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್.